गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत शृण्वन्नोतिभिः सीदसाधनम् ॐ शान्ति शान्ति शान्तिः। ಯಾರಿಗೆ ಬರುತ್ತವ್ರು ಹೇಳಿ, ಬರದಿದ್ದವ್ರಿಗೆ ಹೇಳ್ಕೊಡ್ತೀನಿ. ಗಣೇಶನ ಸ್ತವ ಗಣಪತಿ ಇದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಬಾಕಿಯವರು ಪುಸ್ತಕವನ್ನು ನೋಡ್ಕೊಳ್ಳಿ, ನಿಧಾನ ಹೇಳ್ಕೊಡ್ತೀನಿ ಅದನ್ನು. ಓಂ ಭದ್ರಂ ಕರುಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗಂಸಸ್ತನೂಭಿಃ यशेम देवहितैः यदायुः स्वस्ति न इन्द्र वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु। ॐ शान्ति शान्ति शान्तिः। ॐ आतु न इन्द्रक्षुमं तं चित्रं ग्राभं संगृभाय महाहस्ते दक्षिणेन विद्माहित्वा तु विकूर्मिं तु विदेष्णुं तु विमघं तु विमात्रमोभिः न हित्वा शूरदेवान् मर्तासो दित्सन्तं भीमं नगा वारयं ते एतोर्विन्द्रं स्तवामेशानं वस्वस्वराजं नराधसामर्धिषन्नः प्रस्तोषधुपकाशि शस्त्रवत्साम गीयमानम् अभिराधसाजुगुरत आनो भरदक्षिणेनाभि सव्येन प्रमृष इन्द्रमानो वसु निर्भाक उपक्रमस्वाभरदृशता कृष्णो जनाना अदासुष्टरस्य वेदः इन्द्रय उनुते अस्ति वाजो विप्रेभिः सनुत्तः अस्माभिः सुतं सनुहे सद्यो जुवस्ते वाजा अस्मभ्यं विश्वश्चन्द्र वशैश्च मक्षो जरन्ते गणानां त्वा गणपतिं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत शृण्वन्नोतिभिः सेधसाधन
न ऋते त्वक्रियते किञ्चनारे महामर्कं मघवं चित्रमच्च अभिख्यानो मघवन्नाधमानां सखे बोधिवसुपते सखीनां रणं कृदिरणकृसत्य सुष्मा भक्ते चिदाभजा राये अस्मान् ॐ शान्ति शान्ति शान्तिः. ಗೌರಿ ಗಣೇಶ ಹಬ್ಬ ಆಗಿದೆ. ಇವತ್ತು ಗಣೇಶನ ಬಿಡೋರೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಹೇಳಿ. ಗುಳಿಕ ಕಾಲ ನೋಡಿಕೊಂಡು ಸರಿಯಾದ ಸಂದರ್ಭದಲ್ಲಿ ದೇವ್ರನ್ನ ಬಿಟ್ಟಿದೆ, ಪೂಜೆ ಎಲ್ಲ ಮಾಡಿ. ನಿಮಗೆಲ್ಲ ಹೇಳೋದು ಬೇಕಾಗಿಲ್ಲ. ಈಗ ಗಣೇಶನ ಹಣೆ ಬರ ಬಕೆಟ್ ಒಳಗೆ ಬಿಡ್ತೀರಿ. ಹಿಂದೆ ಹತ್ತಿರ ಯಾವುದಾದ್ರು ಬಾವಿನೋ ಕೆರೆನೋ ಕೊಳನೋ ನದಿನೋ ಹೋಗ್ಬಿಡೋರು. ಈಗ ಯಾವುದೂ ಇಲ್ಲ. ಆದಮೇಲೆ ತೂಕಡಿಸೋರಿಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಆಯಿತು. ಯಾರೋ ಹೇಳಿಬಿಟ್ಟಿದ್ದಾರೆ, ಹೋಗಲಿ ಬಿಡಿ ಮನೆಯೊಳಗೇನೆ ಬಕೆಟಲ್ಲಿ ಬಿಟ್ಬಿಡಿ ಅಂತ. ಸೊ ಆ ಬಕೆಟಲ್ಲೇ ಬಿಟ್ಬಿಡೋದು ಎಷ್ಟು ಸುಲಭ ಆಗೋಯ್ತು ನೋಡಿ. ಹಿಂದೆ ನಾವು ಹುಡ್ಕೊಂಡು ಹೋಗೋದು. ಎಷ್ಟು ಜನ ಬಂದರು ನಿಮ್ಮ ಮನೆಗೆ ಹುಡುಗರು? ನಮ್ಮ ಮನೆ ಹುಡುಗರೇ ನೋಡಲೇನು, ಬೇರೆ ಹುಡುಗರು ಬರೋದಿಲ್ಲ. ಗಣಪತಿ ಒಂದು ಒಳ್ಳೆಯ ಸಂಸ್ಕೃತಿನ ನಾವೆಲ್ಲರೂ ಸೇರಿ ಕ್ಲೋಸ್ ಮಾಡಿದವು. ನಿಮ್ಮೆಲ್ರಿಗೂ ಸಂತೋಷ. ಅದು ಇದು ಮಾಡೋಕ್ಕಾಗುತ್ತಾ, ಅದು ಬಿಟ್ಟು ಬರೋಕ್ಕಾಗ ಉತ್ತರಗಳಿಗೆ ಮನಸ್ಸು ಮಾಡಿದ್ರೆ ಆಗುತ್ತೆ. ಹೊಟ್ಟೋಯ್ತು. ಇಲ್ಲೇ ನೋಡ್ತಾ ಇದ್ದೆ ನಾನು ಬಂದು ವಸ್ತ್ರಲ್ಲಿ ಮಕ್ಕಳೆಲ್ಲ ಬರೋರು, ಗಣಪತಿ ಇದೆಯಾ ಅಂತ. ಗೌರಿ ಗಣೇಶನ ಹಬ್ಬ ಮನೇಲಿ ಹೆಂಗಸರುಗಳು ಗಣಪತಿ ಹಬ್ಬಕ್ಕೆ ಬರುತ್ತೆ ಎಂದಾಗ ಅಜ್ಜಿಯವ್ರ ಜೊತೆ ವಯಸ್ಸಾದವ್ರ ಜೊತೆ ಕೂತ್ಕೊಂಡು ಹೂ ಬತ್ತಿ ಗೆಜ್ಜೆ ವಸ್ತ್ರ ಈಗೆಲ್ಲ ಅಂಗಡಿಲೇ ಸಿಗುತ್ತೆ. ಕಡುಬು ಸಿಗುತ್ತೆ, ಈಗ ಒಬ್ಬಟ್ಟೂ ಸಿಗುತ್ತೆ, ಏನು ಬೇಕಾದ್ರೂ ಸಿಗುತ್ತೆ. ಒಬ್ಬಟ್ಟು ಕಡುಬು ಎಲ್ಲ. ಸೊ ಏನು ಬೇಕು? ಏನಿವೆ, ದೇವ್ರು ನಿಮ್ಮನ್ನೆಲ್ಲ ಕಾಪಾಡಲಿ, ಗಣೇಶನ ಕೃಪೆ ನಿಮಗಾಗಲಿ. ನನ್ನ ಆಸೆ ಏನಿತ್ತಂದರೆ ಗಣೇಶ ಗೌರಿಯ ಈ ಸಂದರ್ಭದಲ್ಲಿ ಹೊಸದಾಗಿ ಕಲಿತಿರುವಂತಹ ರುದ್ರವನ್ನು ಗಣೇಶನ ಪಾದಾರವಿಂದಗಳಿಗೆ ಸಮರ್ಪಿಸೋಣ ಅಂತ. ಅನೇಕರು ಬಂದಿದ್ದೀರಾ. ನಿಮ್ಮೆಲ್ರಿಗೂ ಗೌರಿ ಗಣೇಶನ ಕೃಪೆ ಆಗಲಿ ಅಂತ ಪ್ರಾರ್ಥಿಸ್ಕೊಂಡು ರುದ್ರವನ್ನು ಹೇಳಲಿಕ್ಕೆ ಸ್ವಲ್ಪ ಹಿಂಗೆ ತಿರುಗಿಸ್ಬಿಡಿ. ಗಾಳಿ ಆ ಕಡೆ ಹಾಗೆ ಹಾಗೆ ಕೂತ್ಕೊಂಡು ಹಿಂಗೆ ತಿರುಗಿಸ್ಬಿಡಿ. ನಮಗೆ ಗಾಳಿ ಅಂತ ಕೇಳಬೇಡಿ, ಯಾಕೆಂದರೆ ನಮಗೆ ಬಿಸಿಲು ಗಾಳಿ ಎಲ್ಲ ಒಂದೇ. ಅದು ಐ ವಾಂಟ್ ಟು ಸೇವ್ ದಿ ಲ್ಯಾಂಪ್ ಆಫ್ ದಿ ಡಿವೈನ್ ಲಾರ್ಡ್. ಗಣಪತಿ ಪೂಜೆಯ ವಿಚಾರಧಾರೆಗಳೆಲ್ಲ ನಿಮಗೆಲ್ಲ ಗೊತ್ತಿದೆ. ಕಥೆನೂ ಹೇಳ್ತಾರೆ. ಶಮಂತಕ ಮಣಿ, ಶಮಂತಕ ಉಪಾಸನೆ ಅದೆಲ್ಲ ಹೇಳ್ತಾರೆ. ಅದೇನೇ ಇರಲಿ, ಭಾರತೀಯ ಸಂಪ್ರದಾಯದಲ್ಲಿ ಗಣೇಶ ಗೌರಿ ಮಹತ್ತರವಾದ ಒಂದು ಸ್ಥಾನ ತೆಗೆದುಕೊತಾರೆ. ಮನೆಗಳಲ್ಲಿ ನಾವೆಲ್ಲ ದುಡ್ಡು ಕೊಟ್ಟು ಗಣಪತಿ ತರ್ತಿರ್ಲಿಲ್ಲ. ಕುಂಬಾರಗಿರಿಗೆ ಹೋಗಿ ಜೇಡಿ ಮಣ್ಣು ತಗೊಂಬಂದು ಮಡಿನೆಲ್ಲ ಅಜ್ಜಿಯವ್ರು ಹಿರಿಯರು ಕೊಟ್ಟರೆ ಅವರು ಕೂತ್ಕೊಂಡು ಅದನ್ನೆಲ್ಲ ಗಣೇಶನೆಲ್ಲ ಮಾಡಿ ನೀಟಾಗಿ ಅದನ್ನು ಅದೇನೇನು ಅಲಂಕಾರ ಬೇಕು ಎಲ್ಲ ಮಾಡಿ ಗಣೇಶ ಗೌರಿನಿಟ್ಟು ಅದಕ್ಕೆ ಪೇಂಟ್ ಮಾಡಿ, ಅದು ಎಂಥ ಪೇಂಟು, ಒಳ್ಳೆ ಆ ಥರದ್ದು ಪೇಂಟ್ ಮಾಡಿ ಕರಗೋ ಥರದ್ದು ಅದೆಲ್ಲ ಇಟ್ಟು ಮಾಡಿ ಗಣೇಶನ ಗೌರಿಯನ್ನು ಪೂಜೆ ಮಾಡಿ
ಸೀರೆ ಎಲ್ಲ ಇಟ್ಟು ಇದಕ್ಕೆಲ್ಲ ಮಾಡಿ ಎಲ್ಲ ಮಾಡಿ ಆಮೇಲೆ ಪ್ರಾಬ್ಲಮ್ ಬರೋದು ಯಾವಾಗ ಅಂದರೆ ಬಿಡುವಾಗ ಕೊಯ್ಯೋ ಮರೋದು ಹಳೋದು ಏನು ಅವ್ಳು ಬಂದು ಹೊರಟೋಗ್ತಿರಳೇನೋ ಅಂತ ಅನಿಸೋದು ಸುತ್ತಮುತ್ತ ನೋಡೋರಿಗೆ ಅಷ್ಟು ದುಃಖ ಉಮ್ಮಳಿಸಿ ಬರೋದು. ಅಯ್ಯೋ ಬಕೆಟಿಗೆ ಬಿಟ್ಟಾಗಲ್ಲ, ಬಾವಿಗೆ ಬಿಟ್ಟಾಗ, ಬಾವಿ ಒಳಗೆ ಬಿಡುವಾಗಲೂ ಅಷ್ಟೇ ದಬಕ್ಕಂದು ಬಿಡ್ತಿರ್ಲಿಲ್ಲ. ಒಂದು ಮಣೆ ಮೇಲೆ ಕೂರಿಸಿ 4 ಹುಕ್ ಹಾಕಿ ದಾರ ಬಿಟ್ಟು ಮೆಲುಗೆ ಕಣೇ ಗೌರಮ್ಮಂಗೆ ನೋಡ್ಕೋ ಮೆಲುಗೆ ಕಣೆ ಅಂತ. ಇಲ್ಲಿ ಗೌರಮ್ಮ ಏನು ನೋಡ್ಕೊಳ್ಳೋದು, ಹಾಗೆ ಬಿಟ್ಟು ಆ ಗೌರಮ್ಮನ ಬಿಟ್ಟ ಮೇಲೆ ಜೋರಾಗಿ ಹತ್ತು ಕರೆದು ನಾನು ಹೇಳ್ತಿದ್ದೆ ಮಾಡೋದಕ್ಕೆ ಬಿಡೋದಕ್ಕೆ ಅಂತ. ಅವ್ರು ನಿನಗೆ ಅರ್ಥ ಆಗಲ್ಲ ಮಗು, ನಿನಗೆ ಯಾಪ್ಸ್ಕೋ, ನಿಂಗೆ ಆಮೇಲೆ ಅರ್ಥವಾಗುತ್ತೆ. ಆ್ಯಸ್ ಇಫ್ ಅವಳು ಬಂದ್ಲು ಮನೇಲಿದ್ಲು ಹೋಗಿ ಬಿಡು ಅಂತ. ಇದೆಂಥ ಸಂಪ್ರದಾಯ ರೀ. ಯಾವ ಗುರುಗಳಾಗಲಿ ಯಾವ ಹೈಫೈ ಟೀಚರ್ಸ್ ಆಗಲಿ ನೀವು ಇದು ಹೇಳ್ಕೊಡಲ್ಲ. ಮನೇಲಿರುವಂತಹ ಆ ಹಿರಿಯರು ಹೇಳ್ಕೊಡೋರು ನಮಗೆ. ಗಣೇಶನ ಬಿಟ್ಟು ಗೌರಿ ಆಮೇಲೆ ಅದು ಭಿನ್ನವಾಗಬಾರ್ದಲ್ಲ, ಹುಷಾರಾಗಿ ಬಿಡಬೇಕು ಅದನ್ನು. ಅದು ಒಂದು ಆರ್ಟು. ಆ ಬಿಟ್ಟ ಮೇಲೆ ಅದೆಲ್ಲ ಪ್ರಸಾದ ತಗೊಂಡು ನಾವು ಎಷ್ಟು ಓಡಾಡ್ಕೊಂಡು ಹೋಗ್ತೀವಿ. ಈಗ ಎಲ್ರಿಗೂ ಬ್ಯುಸಿ, ಎಲ್ಲರೂ ಅವ್ರವ್ರ ಇದರಲ್ಲೇ ಬ್ಯುಸಿ, ಅವ್ರವ್ರ ಲೋಕದಲ್ಲಿ ಬ್ಯುಸಿ. ಸೊ ಹಾಗಾಗಿ ಆ ಸಂಪ್ರದಾಯ ಎಲ್ಲ ನಿಮಗೆ ನಾನು ಯಾರ್ಯಾರು ಗಣೇಶ ಗೌರಿ ಕೂರಿಸಿ ಪೂಜೆ ಮಾಡಿದ್ರೋ ನಿಮ್ಮೆಲ್ರಿಗೂ ಒಂದು ನಮಸ್ಕಾರ. ಯಾಕೆ ಸ್ವಾಮೀಜಿ ಅಂದರೆ ಉಳಿಸೋದು ನೀವೇ, ಬೆಳೆಸೋದು ನೀವೇ, ಅಳಿಸೋದು ನೀವೇ. ಸೊ ಏನು ಮಾಡೋಕ್ಕಾಗಲ್ಲ. ಒಂದು ಮೆಸೇಜ್ ಕಳಿಸಿದ್ರು ಯಾರೋ ಒಬ್ಬರು ನನಗೆ, ತಾಯಿ ದೇವ್ರನ್ನ ಪ್ರದಕ್ಷಿಣೆ ಹಾಕುವಾಗ ಮಗಳು ಬಂದಿದ್ದಾಳೆ, ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಇದೆ ಹೀಗೆ ಹೀಗೆ ಅಂತ. ಎಂಥ ದುರದೃಷ್ಟವಾಗೋಯ್ತು ನಮ್ಮ ದೇಶ. ದೇವ್ರಿಗೆ ಪ್ರದಕ್ಷಿಣೆ ಹಾಕ್ತಿರೋ ತಾಯಿಗೆ ಬೈತಿದ್ದಾಳು ಅವಳು. ಅದು CCTVನಲ್ಲಿ ಅಷ್ಟು ತೊಗೊಂಡಿದ್ದಾರೆ. ಎಂಥ ಸ್ಥಿತಿ ಬಂದ್ಬಿಡ್ತ್ರಿ, ಎಂಥ ಸ್ಥಿತಿ ಬಂದ್ಬಿಡ್ತು ನಮ್ಮ ದೇಶಕ್ಕೆ. ಇರಲಿ ಬಿಡಿ, ನಿಮಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು, ನಿಮಗೆಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ಸಂಸ್ಕೃತಿ ಪರಂಪರೆನ ಉಳಿಸ್ತಿದ್ದೀರ, ಉಳಿಸಿ ಬೆಳೆಸಿ ನಾವೆಲ್ಲ ಪ್ರಯತ್ನ ಪಡೋಣ ನಮ್ಮ ಕೈಲಾದಷ್ಟು ಅಂತ ಹೇಳಿ ರುದ್ರವನ್ನು ಹೇಳಿ ಒಂದು ಅನುವಾಕ ಹೇಳಬೇಕು ಅಂತ ಹೇಳಿದ್ದೆ. ಹೆಚ್ಚು ಜನ ಬರಲಿಲ್ಲ. ಅಂದರೆ ಈ ವೇದ ಪಾಠದ ಕ್ಲಾಸಿಗೆ ಬರೋರು ಕಡಿಮೆ ಬಂದಿದ್ದಾರೆ, ಚಿಂತೆ ಇಲ್ಲ. ಮುಂದಿನ ಶನಿವಾರ ಬಂದ ಹೇಳಿಸೋಣ. ಕ್ಲಾಸ್ ಬಿಟ್ಟು ಯಾಕೆ ಹೋಗೋದು ನಾವು ಸುಮ್ಮನೆ? ಏನೋ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಶನಿವಾರ ಹೋಗಬಾರ್ದು, ಮತ್ತು ಭಾನುವಾರ ಬೇರೆ, ಅವ್ರವ್ರದ್ದೇ ಆದ ತೊಂದರೆಗಳಿರುತ್ತೆ. ಸೊ ಅದಕ್ಕೆ ನಾನೇನು ಹೇಳೋದಿಲ್ಲ. ಬಂದಿದ್ದೀರ, ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರ, ನೀವೇ ಹೇಳಿ. ಯಾಕೆ ಹೇಳಿಸ್ತಿದ್ದೀನಿ ಅಂದರೆ ವಿಘ್ನೇಶ್ವರನ ಪಾದಾರವಿಂದಗಳಿಗೆ ಸಮರ್ಪಿಸ್ಕೊಳ್ಳೋಣ. ಮುಂದೆ ಪೂರ್ತಿ ಕಲಿತಾಗ ನಾವು ಯಾವ ರೀತಿ ಅದನ್ನು ಪ್ರಾಕ್ಟೀಸ್ ಮಾಡೋಣ. ಇಲ್ಲೊಂದು ಮಾತು ಹೇಳಬೇಕು, ನಿಮಗೆ ಹೇಳಲೇಬೇಕು. ಕಳೆದ ವಾರ ನನ್ನ ಡಾಕ್ಟರ್ ನರಸಿಂಹಮೂರ್ತಿ ಅಂತ ತುಮಕೂರಿನಲ್ಲಿ 4 ಜನ ಬ್ರದರ್ಸ್, ನರಸಿಂಹಮೂರ್ತಿ ಡಾಕ್ಟ್ರು, ಸತ್ಯಸಾಯಿ ಬಾಬಾ ಹಾಸ್ಪಿಟ್ಲಲ್ಲಿ ಸತ್ಯಸಾಯಿಯವರ ಬಾಬಾ ಅವರ ಆಶೀರ್ವಾದದಿಂದ ನೆಫ್ರಾಲಜಿಸ್ಟ್ ಅವರು ಬಾಬಾ ಅವ್ರ ಹತ್ರ ಹೋಗಿ ನಾನು ಮತ್ತೆ ನಿನ್ನ ಊರಿಗೆ ಹೋಗ್ಬಿಡು ಅಂತ ಹೇಳಿದ್ರು ಸತ್ಯ ಸಾಯಿ ಬಾಬಾ ಅವರು. ಆಯಿತು ಅಂತ. ಆದರೆ 4 ಜನ ಬ್ರದರ್ಸು, ಒಬ್ಬರು ಆಡಿಟರ್, ಒನ್ ಆಫ್ ದ ಬೆಸ್ಟ್ ಆಡಿಟರ್ ಇನ್ ತುಮಕೂರು, ಮತ್ತೊಬ್ಬರು ಬಿಸ್ನೆಸ್ ಮ್ಯಾನ್, ಹೀಗೆ 4 ಜನ 4 ಸುಮ್ಮನೆ ಹೇಳಿದೆ ನಾನು ಯಾಕಂದರೆ 2024 ಇದು ಇದೆಯಲ್ಲ, ನೋಡ್ಬೇಕು ನೀವು, ಕರ್ಕೊಂಡೋಗ್ತೀನಿ, ಅವರು ಬರೋಕ್ಕೆ ಹೇಳಿದ್ದೀನಿ. ಅವ್ರು ಸುಮ್ಮನೆ ನನಗೆ ನಾವು ಮನೆಗೆ ಬರಬೇಕು ಪಾಠ ಪೂಜೆಗೆ, ನಮ್ಮ ಮನೆ ಅಪ್ಪ ನನಗೆ ಕೇಳಿದಲ್ಲ, ಇಲ್ಲ ಬರಲೇಬೇಕು. ಕೊನೆಗೆ ಒಪ್ಕೊಂಡು ಅವ್ರ ಮನೆಗೆ ಹೋದೆ. ಮನೆ ಎಂಟ್ರೆನ್ಸ್ ದೊಡ್ಡ ಮನೆ, 1st ಫ್ಲೋರ್ 2nd ಫ್ಲೋರ್ 3rd ಫ್ಲೋರ್ 4th ಫ್ಲೋರ್ ಮನೆಗೆ ಹೋಗ್ತಾ ಇದ್ದೀನಿ. ದೊಡ್ಡ ಪರಮಾತ್ಮನ ಫೋಟೋ ಎಂಟ್ರೆನ್ಸಲ್ಲೇ. ನಮಸ್ಕಾರ ಮಾಡಿ ಮೇಲಕ್ಕೆ ಹೋದರೆ ಮನೆ ಒಳಗಡೆ ಇರೋರೆಲ್ಲ ಗಂಡಸರೆಲ್ಲ ಕೂತು ಬಿಟ್ಟಿದ್ದಾರೆ. ದೇ ಆರ್ ಸಿಟ್ಟಿಂಗ್ ಲಿಟ್ರಲಿ ಆನ್ ದ ಫ್ಲೋರ್. ಚೋಟಿ, ಅವಳ ಹೆಸರು ಚೆನ್ನಾಗಿ ಜ್ಞಾಪಕ ಇದೆ ಈಗಲೂ. ಅವಳ ಹೆಸರು
ಹೇಳ್ತೀನಿ, ಒಂದು ನಿಮಿಷ. ಪುಟ್ಟಳು, ಅವಳ ಹೆಸರು ಅಷ್ಟು ಚೆನ್ನಾಗಿತ್ತು. ವೆಂಕಟೇಶ್ವರನ ಹೆಸರು ಅವಳಿಗೆ, ಆ ಹೆಸರಿಟ್ಟಿದ್ರು. ಅವಳನ್ನ ಕೂರಿಸಿದ್ರು, ಸ್ಫೂರ್ತಿ ಅಂತಲೇ. ಇಲ್ಲಿ ಸರಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದಾಗ ಎಲ್ಲರೂ ರುದ್ರ ಹೇಳಿದ್ಬಿಟ್ಟು, ಇಷ್ಟೆತ್ತರದ್ದು ಹೆಣ್ಣು ಹುಡುಗಿ ಅವಳು. ನನಗೆ ಆಶ್ಚರ್ಯ ಆಯಿತು. ಅವರು ಏನಂದರೆ 4 ಜನ ಬ್ರದರ್ಸು ಅಲ್ಲೇ ಇದ್ದಾರೆ. ಒಂದು ಫ್ಲೋರಲ್ಲಿ ಇಬ್ಬರು. ಸೊ ಈ ಕಡೆ ಒಬ್ಬರು, ಆ ಕಡೆ ಒಬ್ಬರು. ಈ ಕಡೆ ಯಾರಾದರೂ ಕಳ್ಳ ಅಥವಾ ಯಾರಾದರೂ ಮರೆತುಬಿಟ್ಟು ಒಳಗಡೆ ಹೋದರೆ ಯಾವ ಮನೆಗೆ ಹೋದೆ ಅಂತ ಕನ್ಫ್ಯೂಸ್ ಆಗ್ಬಿಡ್ತೀವಿ. 4 ಒಂದೇ ಥರ ಇದೆ. ಬಾಬಾ ಅವ್ರು ಹೇಳಿದ್ರಂತೆ, ಹಾಗೆ ಇರಿ ನೀವು, ಜೇನುಗೂಡು ಇದ್ದಂಗಿದೆ ನಿಮ್ಮ ಮನೆ ಅಂದೆ. ಆಮೇಲೆ ಇಲ್ಲಿ ಬರ್ತೀನಿ ನೋಡಿ, ಆ ದೊಡ್ಡ ಹೆಂಗಸು ಯಾರು ಹೇಳ್ತಿದ್ರು, ಆಕೆ ಕೇಳಿದೆ, ಅಲ್ಲಮ್ಮ ತಾಯಿ, ನೀನೇನಿದು ಎಷ್ಟು ವರ್ಷ ಆಯಿತು ನೀ ಕಲ್ತ್ಕೊಳ್ಳೋದಕ್ಕೆ ಏನು? ಅವರೆಲ್ಲ ಡೀಟೇಲ್ಸ್ ಹೇಳಿದ್ರು. ಅದನ್ನು ಇನ್ನೊಂದು ದಿವಸ ಹೇಳ್ತೀನಿ. ಬಟ್ ಹೆಂಗೆ ಕಲ್ತರು ಅನ್ನೋದು ಹೇಳ್ಬಿಡ್ತೀನಿ. ಆಕೆ ಒಬ್ಬಳೇ ಕಲ್ತಿದ್ದು, ಬಾಕಿಯವ್ರಿಗೆಲ್ಲ ಹೇಳ್ಕೊಟ್ರು. ಕಷ್ಟ ಬಿದ್ದಿದ್ದಾರೆ, ವರ್ಷಾನುಗಟ್ಟಲೆ ಕಷ್ಟ ಬಿದ್ದಿದ್ದಾರೆ. ಅಷ್ಟು ಚೆನ್ನಾಗಿ ಕೋವಿಡ್ ಬಂದಾಗ ಅವಳು ಸಂಕಲ್ಪ ಮಾಡ್ಕೊಂಡ್ಲಂತೆ, ಕಲಿಬೇಕು ನಾನು ಅಂತ. ಕಲ್ತಂತೆ. ಹೇಗಿದೆ ನೋಡಿ, ಆ ಕ್ಯಾಸೆಟ್ಟು, ಆಗ ಇದಿರಲಿಲ್ಲ ಜಾಸ್ತಿ, ಆ ಕ್ಯಾಸೆಟ್ಟು ಈ ಕ್ಯಾಸೆಟ್ಟು ಅಲ್ಲಿ ಇಲ್ಲಿ ಕೇಳಿ ಕಲಿತು. ನಾನು ಹೇಳಿದೆ, ನಿಮ್ಮ ಅಷ್ಟು ಜನನ ಪಾವಗಡಕ್ಕೆ ಕರ್ಕೊಂಡು ಹೊರಟೋಗ್ತೀನಿ ಬನ್ನಿ. ಅವರು ಸ್ವಾಮೀಜಿ ನನ್ನ ಪುಣ್ಯ ಅದು ಪಾವಗಡಕ್ಕೆ ಬರುತ್ತೆ ಅಲ್ಲ, ಅವ್ರು ಹೇಳಿದ್ದು. ಅವರು ಪಾವಗಡ ಆಶ್ರಮ ಬರೋಕ್ಕೆ ನಮ್ಮ ಪುಣ್ಯ. ಅವರು ಲೋಕಲ್ ಹೇಳಿಸ್ತಾರೆ. ಅಷ್ಟು ಚೆನ್ನಾಗಿ ಹೇಳಿದ್ರು. ಅವರು ನೆಫ್ರಾಲಜಿಸ್ಟು, ಡಾಕ್ಟ್ರು ನರಸಿಂಹಮೂರ್ತಿ ಅಂತ. ಆರಾಮಾಗಿದ್ದಾರೆ ಎಲ್ಲ 4 ಜನನು. ಅಷ್ಟು ದೊಡ್ಡ ಬಂಗ್ಲೆ ಇದ್ದಂಗಿದೆ ಹಾಗೆ. ಅಷ್ಟು ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಮೇಯ್ನ್ ಅವ್ರ ಸಂತೋಷಕ್ಕೆ ಕಾರಣ ಏನಂದರೆ, ಆಲ್ ಆಫ್ ದೆಮ್ ಆರ್ ರಿಲಿಜಿಯಸ್, ಆಲ್ ಆಫ್ ದೆಮ್ ಆರ್ ಡಿವೋಟೀಸ್. ಜಪಾನಂದ ಒಬ್ಬಂಗೆ ಅಂತಲ್ಲ, ಎನಿ ಭಾರತೀಯ ಸಂಸ್ಕೃತಿಯ ದೇವಸ್ಥಾನಗಳು ಪರಂಪರೆಗೆ ನಮಸ್ಕಾರ ಮಾಡಿಕೊಂಡು ಇದ್ದಾರೆ. ಇದು ಯಾವುದೋ 30ನೇ ಇಸ್ವಿದು 40ನೇ ಇಸ್ವಿದಲ್ಲ, 2024 ಈ ಮಾಡರ್ನ್ ಯುಗದಲ್ಲಿ ಆ ಹುಡುಗಿರೆಲ್ಲ ಇಬ್ಬರು ಡಾಕ್ಟ್ರು MBBS ಓದ್ತಾ ಇದ್ದಾರೆ, ಒಬ್ಬ ಎಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಇನ್ನೊಬ್ಬಳು ಪುಟ್ಟ ಹುಡುಗಿ, ಇನ್ನಿಬ್ಬರು ಪುಟ್ಟ ಹುಡುಗರು. ಏನು ಶ್ಲೋಕಗಳು ಹೇಳ್ತಾರೋ ಅವರು. ಅವ್ರಿಗೆ ಇದೇ ಪ್ರಪಂಚದವರೇ, ಇದೇ ಜಿಲ್ಲೆಯವರೇ. ಏನಾಯ್ತು ಇದು ಅಂತ ಯೋಚನೆ ಮಾಡಿದಾಗ ನಂಗೆ ಗೊತ್ತಾಗುತ್ತೆ, ಮನೆಯ ಹಿರಿಯರದು ಭಾಳ ಮುಖ್ಯ. ನೀವು ಮಕ್ಕಳಿಗೆ ಏನೂ ಹೇಳಬೇಡಿ, ಹಿರಿಯರು. ಇಲ್ಲ ಸ್ವಾಮೀಜಿ, ನಮ್ಗೆ ಇದು ಬಿಟ್ಟರೆ ಬೇರೆ ಏನಿಲ್ಲ, ದೇವರೆಲ್ಲ ಕೊಟ್ಟಿದ್ದಾರೆ ಸ್ವಾಮಿ, ವಿ ಆರ್ ಫ್ಯಾಂಟಾಸ್ಟಿಕ್, ವಿ ಆರ್ ಓಕೆ, ಎಲ್ಲ ಡಾಕ್ಟರ್ಸು ಎಂಜಿನಿಯರ್ಸ್ ಎಲ್ಲ. ಬಟ್ ನಾನು ಹೇಳಿದೆ, ನೀವು ಯಾರನ್ನೂ ಕರ್ಸಕ್ಕೆ ಹೋಗ್ಬೇಡಿ ನೆಕ್ಸ್ಟು ಸತ್ಸಂಗ ಮಾಡಿದಾಗ. ಯಾಕೆ ನಿಮ್ಮ ಮನೆಯವರಲ್ಲಿ ಕೂತ್ರೆ ಅಷ್ಟು ತುಂಬೋಗಿದೆ ಹಾಲು ಅಂತ. ಅಜ್ಜಿ ಇದ್ದರು, ಅವರ ತಾಯಿ ಇದ್ದರು, ನರಸಿಂಹ ಶೆಟ್ಟರು ಅಂತ ಅವರ ಅಂಗಡಿ ಇಟ್ಕೊಂಡಿದ್ರು, ಇಬ್ಬರು ಆಗಿದ್ದಾರೆ ಎಕ್ಸೆಟ್ರಾ. ಬಟ್ ಡೌನ್ ಟು ಅರ್ತ್. ಐ ವಾಸ್ ಫೀಲಿಂಗ್ ದಟ್ ದೇ ಶುಡ್ ಕಮ್ ಆ್ಯಂಡ್ ಸಿಟ್ ಹಿಯರ್ ಆ್ಯಂಡ್ ಸಿಂಗ್. ಐ ಟೋಲ್ಡ್ ದೆಮ್ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ದೆಮ್. ಇದು ನಾನು ಎಕ್ಸ್ಪೆಕ್ಟ್ ಮಾಡೋದೇನು ಅಂತ, ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು, ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ. ಸಂಸ್ಕೃತಿ ಉಳಿಸಿ, ಪರಂಪರೆ ಉಳಿಸಿ ಅಂತ. ಐ ಆಮ್ ಸೋ ಹ್ಯಾಪಿ. ಅದನ್ನು ಹೇಳಬೇಕಂತಿದ್ದೆ, ವೆಬ್ನಲ್ಲಿ ಹೋಗ್ತಾ ಇದೆ ನಾನು ಹೇಳಿದ್ದು, ಸಾವಿರಾರು ಜನ ನೋಡ್ತಿದ್ದಾರೆ. ಮನಸ್ಸಿದ್ರೆ ಮಹಾದೇವ ಅಂತ ಸಂಕಲ್ಪ ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದು ಟ್ರೆಡಿಷನಲ್ ಆಗಿ ನಾನು ಹೇಳಿದೆ, ದೇವ್ರ ಮನೆಗೆ ಹೋದರೆ ಎಲ್ಲ ದೇವ್ರ ಮನೆಯಲ್ಲೂ ವೆಂಕಟರಮಣ ಸ್ವಾಮಿ ನಿಂತಿದ್ದಾನೆ, ಒಂದೇ ಥರ ದೇವ್ರ ಬೇರೆ, ಅದು ಬೇರೆ. ಸಿ, ಲುಕ್ ಅಟ್ ಇಟ್, ದಟ್ ಈಸ್ ಕಾಲ್ಡ್ ಹೃದಯದ ಬೆಸಗೆ ಆಗಿಬಿಟ್ರೆ ಎಂಥ ಜೀವನ ನಡೆಸ್ಬೋದು ಅನ್ನೋಕ್ಕೆ ನಾನು 1920-30 ಹೇಳ್ತಿಲ್ಲ, 2024 ಇದ್ದಾರೆ. ಅದಕ್ಕೆ ಕಾರಣ ಏನಂದರೆ, ಅವರ ಹಿರಿಯರು ಅಲ್ಲಿ ಅಜ್ಜಿ ಕೂತ್ಕೊಂಡಿದ್ರು, ಅವರು ಹೇಳ್ತಿದ್ರು, ನಾನು ಇದನ್ನಪ್ಪ ಹೇಳ್ಕೊಟ್ಟಿದ್ದು ಸ್ವಾಮಿ, ನೀನು ನಮ್ಮ ಮನೆಗೆ ಬಂದಿದ್ದೆ. ಆಯಮ್ಮ ಬೇರೆ
ಆಕೆ ಹಿರಿಯರು ಯಾವ ರೀತಿ ದಾರಿ ಹಾಕ್ತಾರೋ ಅವರೆಲ್ಲ ಮಾಡರ್ನ್ ಹುಡುಗಿರು. ಶೀಸ್ MBBS. ಐ ಥಿಂಕ್ ಒನ್ ಈಸ್ ಸ್ಟಡಿಂಗ್ ಇನ್ ರಾಮಯ್ಯ, ಅನದರ್ ಈಸ್ ಸ್ಟಡಿಂಗ್ ಇನ್ ಶ್ರೀದೇವಿ. ಬಟ್ ಡೌನ್ ಟು ಅರ್ತ್. ದಟ್ಸ್ ವಾಟ್ ವಿ ಎಕ್ಸ್ಪೆಕ್ಟ್. ನಮ್ಮ ಸಂಸ್ಕೃತಿ ಉಳಿಬೇಕಂದ್ರೆ, ಪರಂಪರೆ ಉಳಿಬೇಕಂದ್ರೆ ಸ್ವಲ್ಪ ಕಷ್ಟವಾಗ್ಬೋದು, ಆದರೆ ಉಳಿಸ್ಬೇಕು. ಹೇಳಿ ಮೊದಲನೇ ಅನುವಾಕ. ಯಾಕೆ ಕೆಲವರು ನನಗೆ ಪ್ರಶ್ನೆ ಹಾಕಿದ್ರು, ಶಂಭವೇ ನಮಃ ಯಾಕೆ ಹೇಳಬೇಕು ಅಂತ. ಶಂಭವೇ ನಮಃ ಹೇಳಬೇಕಕ್ಕೆ ಎರಡು ಕಾರಣ ಉಂಟು. ಒಂದು, ನೀವು ಶ್ರುತಿ ಸೇರಿಸ್ಕೊಳ್ಳಿ. ತಪ್ಪು ಹೇಳಿ ಮೋ ನಮೋ ಭಗವತೆ ಶುರು ಮಾಡಿದಾಗ ಹೆಚ್ಚು ಕಡಿಮೆ ಆಗಬಾರ್ದು. ಅದಕ್ಕೆ ಶಂಭವೇ ನಮಃ ಹೇಳಿದ್ರೆ ವಾಯ್ಸ್ ಸೆಟ್ ಆಗ್ತದೆ, ಮಾನಸಿಕವಾಗಿ ಸೆಟ್ ಆಗ್ತೀರಾ ಅಂತ ಅಷ್ಟೇ. ದೆರ್ ಇಸ್ ನೋ ಟ್ರೆಡಿಷನ್ ರೂಲ್ ಯು ಹ್ಯಾವ್ ಟು ಸಿಂಗ್ ಆರ್ ಯು ಡೋಂಟ್ ಯು ನೀಡ್ ನಾಟ್ ಸಿಂಗ್ ಅಂತ. ಇಟ್ಸ್ ಎ ಕಾಮನ್ ಪ್ರಾಕ್ಟೀಸ್ ವೇರ್ ವಿ ಕ್ಯಾನ್ ಮೇಕ್ ಇಟ್ ಈಸಿ ಅಂತ ಅಷ್ಟೇ. ಸೊ ಶಂಭವೆಯಿಂದ ಹೇಳಿ ಶುರು ಮಾಡಿ. ಹೇಳಿ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇನ್ನು ಗಟ್ಟಿಗೆ ಹೇಳಬೇಕು. ಹಾರ್ಮೋನಿಯಂ ಕಡಿಮೆ ಆಗ್ತಾ ಬರುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ. ಓಂ ನಮೋ ಭಗವತೆ ರುದ್ರಾಯ. ಒಟ್ಟಿಗೆ ಹೇಳಿ. ಓಂ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯ ಮುತತೆ ನಮಃ. ಯಾತ ಇಷ ಶಿವತಮಾ ಶಿವಂ ಬಭೂವತೆ ಧನುಃ. ಶಿವಾ ಶರವ್ಯಾಯಾತವತಯಾ ನೋ ರುದ್ರಮೃಡಯ. ಯಾತೆ ರುದ್ರ ಶಿವ ಘೋರಾ ಪಾಪಕಾಶಿನಿ. ತಯಾನಸ್ತನುವಾಶಂ ತಮಯ ಗಿರಿಶಂ ತಾವಿಚಾಕಶೇ. ಯಾಮಿಷುಂ ಗಿರಿಶಂ ತಹಸ್ತೆ ಬಿಭರ್ಷಸ್ತವೇ. ಶಿವಾಂ ಗಿರಿತ್ರತಾಂ ಕುರು ಮಾಹಿ ಗುಂಸೆ ಪುರುಷಂ ಜಗತ್. ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾವದಾಮಸಿ. ಯಥಾ ನ ಸರ್ವಮಿಜ್ಜಗದಯಕ್ಷ್ಮಗಂ ಸುಮನಾ ಅಸತ್. ಅಧ್ಯವೋಚದಧಿವಕ್ತಾ ಪ್ರಥಮೋ ದೈವ್ಯೋ. अभितो दीक्षु श्रिता सहस्रशो वैशाखं एणहीमहे. असौ यो वसर्पति नीलग्रीवो विलोहितः. उतैनं गोपा अदृशन्नदृशन्नुदहार्यः. उतैनं विश्वा भूतानि सदृष्टो मृडयाति नः. नमो अस्तु नीलग्रीवाय सहस्राक्षाय मीडुषे. अतो अस्य सत्त्वानोऽहं तेभ्यो करन्नमः.
प्रमुञ्च धन्वनस्त्वमुभयोरात्नियोर्ज्याम् याश्च ते हस्त इषवः पराता भगवो वपा अवतत्यधनुस्त्वगं सहस्राक्ष शतेषुधे निशीर्य शल्याना मुखा शिवो न सुमना भवा विजृम्भनो कपर्दिनो विशल्यो बाणवागम् उत अनेशन्नस्येषव आभुरस्य निषङ्गतिः याते हेतेर्मीढुष्टमहस्ते बभूवते धनुः तयास्मान् ವಿಶ್ವತಸ್ತ್ವಮಯಕ್ಷ್ಮಯ ಪರಿಭುಜ. ಅಲ್ಲಿ ನಿಲ್ಸಿದ್ದೀನಲ್ಲ, ಅಲ್ಲೇ ಇರಿ. ನಮಸ್ತೆ ಅಸ್ತ್ವಾಯುಧಾಯ ನಾತತಾಯ ದೃಷ್ಣವೇ ಉಭಾಭ್ಯಾಮುತತೆ ನಮೋ ಬಾಹುಭ್ಯಾಂ ತವ ಧನ್ವನೆ ಪರಿತೆ ಧನ್ವನೋ ಹೇತಿರಸ್ಮಾನ್ ಉಣಕ್ತು ವಿಶ್ವತಃ ಅತೋ ಯ ಇಷುದಿಸ್ತವಾರೆ ಅಸ್ಮನ್ನಿದೇಹಿತಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮನೇಲಿ ಪ್ರಾಕ್ಟೀಸ್ ಮಾಡ್ತಿಲ್ಲ ನೀವು? ಅಯ್ಯೋ ಇದ್ದೇ ಇರುತ್ತೆ ಪುಸ್ತಕ ಅಂತ. ಪ್ರಾಕ್ಟೀಸ್ ಮಾಡಿದರೆ ಇಷ್ಟು ಕಷ್ಟಪಡ್ತಿರಲಿಲ್ಲ ನೀವು. ಪ್ರಾಕ್ಟೀಸ್ ಮಾಡ್ತಿಲ್ಲ, ಇರಲಿ. ಹಿಡ್ದಿದ್ದೀನಿ, ಬಿಡದೆ ಹೇಳ್ಕೊಡ್ತೀನಿ. ಬಟ್ ಪ್ರಾಕ್ಟೀಸ್ ಮಾಡಬೇಕು. ಯು ಹ್ಯಾವ್ ಟು ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡದೆ ಹಾಗೇ ಇರಬೇಡಿ. ಯಾಕೆಂದರೆ ನಾನು ನಿಮ್ಗೆ ಹೇಳಿದ್ದೆ, ನಾನು ಇದು ಒಂದ್ಸಲಿ ಪ್ರಾಕ್ಟೀಸ್ ಮಾಡ್ಕೋಬೋದು ಅಂತ. ನೋಡಿ ಮಾಡಬೇಕು. it looks you are not practicing. It doesn't matter. I will do my duty. ಅಪ್ಪುಟ್ಟು ಸ್ಫೂರ್ತಿ ಗಣೇಶನ ಹಾಡುಗಳು ಒಟ್ಟಿಗೆ ಹಾಡಿ. ಪ್ರಥಮ ಸುಮರ ಶ್ರೀ ಗಣೇಶ सुमर श्री गणेश. प्रथम सुमर श्री गणेश. प्रथम सुमर श्री गणेश. कलेश सकल विघ्न भय कलेश दूर से निवारे. प्रथम सुमर श्री गणेश. प्रथम सुमर श्री गणेश. लंब उदर भुज विशाल. लंब उदर भुज विशाल. कर त्रिशूल चंद्र. लंब उदर भुज विशाल. कर त्रिशूल चंद्रवाल. शोभतगल पुष्पमाल. शोभतगल
ರಕ್ತವಸನ ಧಾರೆ ಪ್ರಥಮ ಸುಮರ ಶ್ರೀ ಗಣೇಶ ಪ್ರಥಮ ಸುಮರ ಶ್ರೀ ಗಣೇಶ ವೃದ್ಧಿ ಸಿದ್ಧಿ ದೋನಾರ ವೃದ್ಧಿ ಸಿದ್ಧಿ ದೋನಾರ ಚಮರ ಕಾರತ ಬಾರ ವೃದ್ಧಿ ಸಿದ್ಧಿ ದೋನಾರ ಚಮರ ಕಾರತ ಬಾರ ಬಾರ ಮೂಷಕ ವಾಹನ ಸವಾರ ಮೂಷಕ ವಾಹನ ಸವಾರ ಹಿತಕಾರಿ ಪ್ರಥಮ ಸುಮರ ಶ್ರೀ ಗಣೇಶ ಪ್ರಥಮ ಸುಮರ ಶ್ರೀ ಗಣೇಶ ಪೂರಣ ಗುಣಗಣ ನಿಧಾನ ಪೂರಣ ಗುಣಗಣ ನಿಧಾನ ಸುರಮುನಿಯ ಶಕರಾತ ಮಾರ ಪೂರಣ ಗುಣಗಣ ನಿಧಾನ ಸುರಮುನಿಯ ಶಕರಾತ ಗಾನ ಬ್ರಹ್ಮಾನಂದ ಬ್ರಹ್ಮಾನಂದ ಚರಣ ಜ್ಞಾನ ಸಕಲ ಕಾಜ ಸಾರೆ ಪ್ರಥಮ ಸುಮರ ಶ್ರೀ ಗಣೇಶ ಪ್ರಥಮ ಸುಮರ ಶ್ರೀ ಗಣೇಶ ಗೌರಿ ಪ್ರಿಯ ಮಹೇಶ ಪ್ರಿಯ ಮಹೇಶ ಸಕಲ ಭಯ ದೇಶ ಸಕಲ ಭಯ ಕಲೇಶ ದೂರ ಸೇ ನಿವಾರ ಪ್ರಥಮ ಸುಮರ ಶ್ರೀ ಗಣೇಶ ಶ್ರೀ ಗಣೇಶ. ಅಲ್ಲೊಂದು ಆಶ್ಚರ್ಯವನ್ನು ನೋಡಿದೆ. ಮುಖ್ಯವಾಗಿ ಬಾಬೂಜಿ, ರಾಮನಾಥ್, ರಾಮಮೂರ್ತಿ, ಕೃಷ್ಣಮೂರ್ತಿ ನಿಮ್ಮೆಲ್ಲರನ್ನೂ ನೆನೆಸ್ಕೊಂಡೆ, ಕಮಲ್ ಬಾಬು ಎಲ್ಲರನ್ನೂ ನೆನೆಸ್ಕೊಂಡೆ. ನೀವು ನೋಡಬೇಕಾಯ್ತು, ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾಯ್ತು. ಪ್ರತಿ ಸರಿನೂ ನನಗೂ ಬೇಜಾರು, ಅದಕ್ಕೆ ಬಿಟ್ಟುಬಿಟ್ಟೆ. ಬಟ್ ನೀವು ನೋಡಬೇಕಾಗಿತ್ತು. ಭರತ್ ಬರ್ತಾನೆ, ಅವನಿದ್ದ ಅವತ್ತಲ್ಲಿ 1,500 ಜನ ಇದ್ದರು, ಇನ್ನೂ ಜಾಸ್ತಿ ಜನ ಇದ್ದರು. ನಾನು ಕಾರ್ಯಕ್ರಮ ಒಪ್ಕೊಂಡಿದ್ದು ಯಾಕೆ ಅಂತಲೇ ಅವ್ರಿಗೆ ಹೇಳಿಬಿಟ್ಟೆ. ಅಲ್ಲಿ ಯಾಕೆ ಒಪ್ಕೊಂಡ್ರೆ ಆ ಕಾರ್ಯಕ್ರಮ? ಬ್ಯಾಂಕದ್ದು ಜನರಲ್ ಬಾಡಿ ಮೀಟಿಂಗು, 3,000 ಜನ ಜನರಲ್ ಬಾಡಿಗೆ ಬಂದಿದ್ದಾರೆ. ನೀವು ಯಾಕೆ ಒಪ್ಕೊಂಡ್ರಿ ಅಂತ ಕೆಲವರು ಕೇಳೋ ಹಂತಕ್ಕೆ ಬಂದಿದ್ದರು. ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಅದರ ವಿಡಿಯೋ ಪ್ರೋಗ್ರಾಮ್ ಬರ್ತಾ ಇದೆ, ಅದು ಸಪ್ರೇಟ್ ವಿಡಿಯೋ ಬರ್ತಾ ಇದೆ. ಹೇಳಿದ್ರು, ಸ್ವಾಮೀಜಿ ಧನ್ಯವಾದ ನಾವೆಲ್ಲ ಅಂತ. ಏನದು ಪ್ರೋಗ್ರಾಮ್ ಅಂದರೆ ಆಶ್ಚರ್ಯವಾಗ್ತದೆ ನಿಮಗೆ. ನಾನು ಅವ್ರಿಗೆ ಹೇಳಿದ್ದೀನಿ, ಮುಂದಿನ ಸರಿ 101 ಜನ ನೀವು ಕೂರಿಸ್ಬೇಕು ಅಂತ. ಈ ಸರಿ ಅವರು 30 ಜನನ ಕೂರಿಸಿದ್ರು. ಎಲ್ಲ ವಯಸ್ಸಾದ ದಂಪತಿಗಳು, ವಯಸ್ಸಾದವರು. ಅವ್ರನ್ನ ಕರೆದು ಗೌರವ ಸಲ್ಲಿಸೋದು ಸುಮ್ಮನೆ ಕುರ್ಚಿ ಮೇಲೆ ಕೂತ್ಬಿಟ್ಟು ಹಿಂಗೆ ಹಾಕೋದಲ್ಲ. ಅವರ ಹೆಸರೆಲ್ಲ ಹೇಳಿ, ಇಂತಹ ಶೆಟ್ಟರು ಹೀಗೆ ಆರಂಭ ಮಾಡಿದ್ರು ಜೀವನನ, ಇಂಥ ಶ್ರೇಷ್ಠಿಗಳು, ಅವರ ಶ್ರೀಮತಿಯವರು ಅಂತ ಹೇಳಿ. ಕೆಲವರು ನಡೆಯೋಕ್ಕಾಗಲ್ಲ,
ಕೆಲವರು ಕಣ್ ಕಾಣಲ್ಲ, ಕೆಲವರು ಮಾತಾಡೋಕ್ಕಾಗಲ್ಲ, ಕೈ ಹೀಗೆ ಅನ್ನುತ್ತೆ. ಅವ್ರನ್ನೆಲ್ಲ ಹಿಡ್ಕೊಂಬಂದು ಕೂರಿಸಿದಾಗ ನಿಮ್ಗೇನು ಅನಿಸಿರುತ್ತೆ ನೋಡಿ. ನಾನು ಹೇಳಿದೆ ಎಲ್ಲ ಪ್ರೋಗ್ರಾಮ್ ಮಾಡೋರು, ಅದರಲ್ಲೂ ಬ್ಯಾಂಕ್ನವ್ರುಗಳು ಅಥವಾ ಸಂಘಗಳು ಇಂಥ ಕೆಲಸ ಮಾಡಬೇಕು ಅಂತ ಜ್ಞಾಪಕ ಇಟ್ಕೊಳ್ಳಿ. ಕೆಲವರು ನಾನೇ ಹೋಗಿ ಕರ್ಕೊಂಬಂದೆ, ಅಯ್ಯೋ ಸ್ವಾಮಿ ನೀನೇ ಬಂದಿದ್ಯಾ ಸ್ವಾಮಿ ಅಂತ ಅಳಕ್ಕೆ ಶುರು ಮಾಡಿಬಿಟ್ರು. ಹೇಳಿದೆ ಅಲ್ಲಮ್ಮ ಬಾ ತಾಯಿ, ಎಷ್ಟು ವಯಸ್ಸಾಗಿದೆ ನಿಮಗೆ, ನೀನೇ ಅಲ್ವಾ ನಮ್ಮ ಸಂಸ್ಕೃತಿ ಉಳಿಸ್ದವ್ರಲ್ವ ನೀವು ಅಂಥವ್ರಿಗೊಂದೆರಡು ಒಳ್ಳೆ ಮಾತು ಹೇಳಿ ಅವ್ರಿಗೆ ಶಾಲ ಹಾಕಿ ಹಾರ ಹಾಕಿ ಒಂದು ಮೆಮೊಂಟೋ ಕೊಟ್ಟಾಗ ಅವ್ರಿಗಿನ್ನೇನು ಬೇಕ್ರಿ ನಿಮಗೆ, ಎಷ್ಟು ಕೋಟಿ ಕೊಟ್ಟರೆ ಏನು ಪ್ರಯೋಜನ. ಅಷ್ಟು ಜನಗಳ ಮುಂದೆ ಅಷ್ಟು ಜನ ಹೇಳಿದೆ, ಈಗ ನೀವು ಯಾರಾದರೂ ಚಪ್ಪಾಳೆ ಹೊಡಿದಾರೆ ನೋಡಿ ಏನು ಮಾಡ್ತೀನಿ ಅಂತ. ಇವ್ರಿಗೆ ಆಶ್ಚರ್ಯ. 90, 80, 92 ಅವ್ರಗಳನ್ನೆಲ್ಲ ನಾನು ಹೇಳಿದೆ ಇಂಥ ಕಾರ್ಯಕ್ರಮವೇ ನಾನು ಇಷ್ಟಪಡೋದು ಅಂತ ಹೇಳಿ. ಮರ್ತು ಬಿಡ್ತೀವಿ ನಾವು, ಯೂಸ್ ಆ್ಯಂಡ್ ಥ್ರೋ ಆಗಿಬಿಡ್ತಾರೆ, ರೀಫಿಲ್ ಥರ ಬರೀದ್ರೆ ಬಿಸಾಕ್ಬಿಡೋದು ಅಷ್ಟೇ. ನಾನು ಹೇಳಿದೆ ಇವತ್ತು ಅಲ್ಲಿ ಯಂಗ್ಸ್ಟರ್ಸ್ ಇದ್ರದ್ದು ಅವ್ರಿಗೆಲ್ಲ ಒತ್ತಿ ಒತ್ತಿ ಹೇಳಿದೆ. ಆಗ ರಮೇಶ್ ಬಾಬು ಹೇಳ್ತಾರೆ, ಇಂಥ ಮಾತು ಬೇಕಾಗಿತ್ತು ಸ್ವಾಮೀಜಿ, ನಾವು ಹೇಳಿದ್ರೆ ಕೇಳಲ್ಲ ಅವರು, ನೀವು ಸರಿಯಾಗಿ ಹೇಳಿದ್ರಿ. ನಾನು ಹೇಳಿ ಬೇರೆ ಏನೂ ಹೇಳಿಲ್ಲ ನಾನು. ಇವತ್ತು ನೀವು ಕಾಲೇಜ್ ಹೋಗ್ತಿದ್ದೀರಾ, ಇವತ್ತು ನೀವು BMW ಇಟ್ಕೊಂಡಿದ್ದೀರಾ, ಇವತ್ತು ರೋಲ್ಸ್ ರಾಯ್ ಇಟ್ಕೊಂಡಿದ್ದೀರಾ, ಇವತ್ತು AC ಇಟ್ಕೊಂಡಿದ್ದೀರಾ, ಇವತ್ತು ಎಲ್ಲ ರೀತಿಯ ಆಭರಣಗಳನ್ನ ಇಟ್ಕೊಂಡಿದ್ದೀರಾ, ಎಲ್ಲ ಇಟ್ಕೊಂಡಿದ್ದೀರಾ. ಇವ್ರುಗಳನ್ನ ಕೇಳಿ ಕವಡೆಗೋಸ್ಕರ ಎಷ್ಟು ಕಷ್ಟಪಡ್ತಾಯಿದ್ರು ಅವರು ಅಂತ ಕೇಳಿ, ಒಂದೊಂದು ಪೈಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಕೇಳಿ. ಸೈಕಲ್ ಮೇಲೆ ಚಿಕ್ಕಪೇಟೆನಲ್ಲಿ ಅಕ್ಕಿ ಹೊತ್ಕೊಂಡು, ಸೈಕಲ್ ಮೇಲೆ ತರಕಾರಿ ಹೊತ್ಕೊಂಡು ಆರಂಭ ಮಾಡಿದ್ದಕ್ಕೆ ಇವತ್ತು ನೀವುಗಳೆಲ್ಲ ದೊಡ್ಡವರಾಗ್ಬಿಟ್ರಿ. ದೇವ್ರು ಇವರೇ ಅಂತ ಹೇಳಿದ್ರು, ಲಿವಿಂಗ್ ಗಾಡ್ ಆ್ಯಂಡ್ ಗಾಡೆಸ್ ಅಂತ ಹೇಳಿದ್ರು. ಈಗಿನ ಯಂಗ್ಸ್ಟರ್ಸ್ಗೆ ಅದು ಅರ್ಥವಾಗೋದಿಲ್ಲ, ಆದರೆ ಅರ್ಥ ಮಾಡಿಸೋ ಶಕ್ತಿ ನಾವು ಬೆಳೆಸ್ಕೋಬೇಕು, ಬಿಟ್ಬಿಡ್ಬಾರ್ದು ಹಾಗೆ. ಅವ್ರ ಕಣ್ಣು ನೀರನ್ನು ನೋಡಿದಾಗ ಅನಿಸ್ತು, ಎಂಥದ್ದೇ ಇದು. ನಾನು ಹೇಳಿದೆ ಮುಂದಿನ ವರ್ಷ 101 ಜನ ಕೂರಿಸಿದ್ರೆ ನಾನು ಬರೋದು. ಸ್ವಾಮೀಜಿ ನೀವು ನಿಮ್ಮ ಆಶೀರ್ವಾದ ಮಾಡಿ ಇಡೀ ಕರ್ನಾಟಕಕ್ಕೆ ಆರ್ಯವೈಶ್ಯ ಮಂಡಳಿಯ ಕೋಆಪರೇಟಿವ್ ಬ್ಯಾಂಕಲ್ಲಿ ನಾವೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ ಅಂತ ನನಗೆ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಆ ಪ್ರೆಸಿಡೆಂಟು. ಇದಲ್ವ ನಮ್ಗೆ ಹೇಳಬೇಕಾಗಿದ್ದು, ಇದಲ್ವ ನಮಗೆ ಬೇಕಾಗಿದ್ದು. ಏಣಿ ಹತ್ತೋರಿಗೆ ಏಣಿ ಹತ್ತ ಮೇಲೆ ತೆಗೆದು ಪಕ್ಕಕ್ಕೆ ಇಡೋ, ಇಲ್ಲರೆ ಸೆಕೆಂಡ್ ಹ್ಯಾಂಡ್ ಅವ್ನು ಕೊಟ್ಬಿಡು ಅಂತ ಹೇಳೋ ಜನ ಆಗ್ಬಿಟ್ವಲ್ಲ ನಾವು. ನಾನು ಹೇಳಿದೆ ನಮ್ಮ ಸಂಸ್ಕೃತಿಲಿ ವೃದ್ಧಾಶ್ರಮ ಇರಬಾರ್ದು ಅಂತ. ಸರಿಯಾದ ಸಬ್ಜೆಕ್ಟ್ನ ತಗೊಂಡೆ. ಯಾಕಿರ್ಬೇಕ್ರಿ ವೃದ್ಧಾಶ್ರಮ? ಯಾಕ್ರಿ? ಯಾವ ದೊಡ್ಡ ಇದು ಏನು ಕೆಲಸಕ್ಕಿರಬೇಕು? ನಿನಗೆ ಅವ್ರು ತುತ್ತು ಕೊಟ್ಟಿದ್ದು, ನಿನಗೆ ಅವಳು ಎತ್ತಿ ನಿನ್ನ ಮಾತನಾಡಿಸಿದ್ದು, ನೀನು ಕ್ಲೀನ್ ಮಾಡಿದ್ದು, ನೀನು ನೋಡ್ಕೊಂಡಿದ್ದು, ನೀನು ಅಂಬೆಗಾಲ ಹಾಕಿದಾಗ ನೀ ಬಂದಿದ್ದು, ಒಂದೇ ಸಮನೆ ಮಾತಾಡ್ಕೊಂಡ್ರೆ ಇಲ್ಲಿ ಮಾತಾಡೋಕೆ ಹೋಗಲ್ಲ. ಇವತ್ತು ಭಜನ್ಸ್ ಇದೆ, ಎಷ್ಟರ ಮಟ್ಟಿಗೆ ಹೇಳಿಬಿಟ್ಟೆ ಅಂದರೆ ಅತ್ತೇ ಬಿಟ್ಟರು ಕೆಲವರೆಲ್ಲ ಕಣ್ಣು ಹಾಕಿ, ಅವ್ರು ಕಣ್ಣಲ್ಲಿ ನೀರು ಹಾಕ್ಕೊಂಡು, ಏನು ಸ್ವಾಮೀಜಿ ಇಷ್ಟೆಲ್ಲ ಬಿಡಿಸಿ ಹೇಳಿದ. ಇನ್ನೇನು ಹೇಳಲಿ, ನಾನು ಕಣ್ಣು ಮುಂದೆ ನೋಡ್ತಾ ಇದ್ದೀನಿ. ತೈತೃ ಕೃಷ್ಣ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಯಾನ್ಯನವದ್ಯಾನಿ ಕರ್ಮಾಣಿ ನೋ ಇತರಾಣಿ ತಾನಿ ಸೇವಿತವ್ಯಾನಿ. ಏನು ಹೊಡೆದಿದ್ದೆ ಉಪನಿಷತ್ತುಗಳು. ಪ್ರಾಕ್ಟಿಕಲ್ ಬಂದಾಗ ಎಷ್ಟು ಮಟ್ಟಿಗಿದ್ದಾರೆ ಗೊತ್ತಾ? ಅಕಸ್ಮಾತ್ ಬಂದು ಟಕ್ಕ ಟುಕ್ಕು ಅಂತ ಎಲ್ಲ ಹಾಕಿ ಎಲ್ಲ ಕೂರಿಸಿ ಎಲ್ಲ ಮಾಡಿ ಎಲ್ಲ ಐ ಸಾ ಎನ್ ಎಲ್ಡರ್ಲಿ ಪರ್ಸನ್ ಸಿಟ್ಟಿಂಗ್ ಔಟ್ ಸೈಡ್. ಈ ಸಿಟ್ಟಿಂಗ್ ದೇರ್, ಕೆಲಸಗಾರನ ಹೊರಗಡೆ ಕೂರಿಸು ಅಂತ ಹೇಳೋದು. ಯಾರು ಅಂತ ಹೇಳೋಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಐ ಟೋಲ್ಡ್ ಹಿಮ್ ಆಲ್ವೇಸ್ ಕಾಫಿಂಗ್, ಆಲ್ವೇಸ್ ಕ್ಲೀನ್ನೆಸ್. ಏನು ಹಾಗೇ ಇರ್ತಾಳೆ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಹಾಗೇ ಇರ್ತಾನೆ ಅನ್ಕೊಂಡ್ಬಿಟ್ಟಿದ್ದೀರ. ಸಂಸ್ಕೃತಿ ನಮ್ಮ ದೇಶದಲ್ಲಿ ಉಳಿಸ್ಕೋಬೇಕು. ಅದನ್ನು ನೀವು ಆರ್ಯವೈಶ್ಯ ಮಂಡಳಿ ನೀವು ಬರಬೇಕಾಗಿತ್ತು. ನಾನು ಅಂದ್ಕೊಂಡೆ ಕೊನೆಗಳಿಗೆಲ್ಲಿ ಕರ್ಕೊಂಡು ಹೋಗೋಣ ಇವ್ರನ್ನ ಅಂತ. ಅಯ್ಯೋ ಇವ್ರೇನು ಯಾವಾಗಲೂ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ನಾವು ಬೇರೆ ಎಲ್ಲ
ಅದಕ್ಕಾದ್ರೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೊರಟೋಗ್ಬಿಡ್ತಾರೆ. ಬೇರೆ ಪ್ರೋಗ್ರಾಮ್ಗಳಿಗಾದ್ರೆ 3 ಗಂಟೆಗೆ ಎದ್ದು ಹೋಗ್ಬಿಡ್ತಾರೆ. ನಾವೆಲ್ಲ ಯೋಚನೆ ಮಾಡ್ತೀವಿ, ಎದ್ದುಗೆ ಹೇಳಿಸ್ಬೇಕಾ ಇವ್ರಿಗೆ, ಅಯ್ಯೋ ತೊಂದರೆ ಆಗುತ್ತಾ, ನಾವೆಲ್ಲ ಯೋಚನೆ ಮಾಡಿ ಕರೀತೀವಿ. ಅದಕ್ಕೇನು ಕರೆಯೋದೇ ಬೇಡ, ಬರಬೇಕು ಇನ್ಮೇಲೆ ನೀವು ಇಂಥ ಕಾರ್ಯಕ್ರಮಗಳು. ಅದು ಆರ್ಯ ವೈಶ್ಯ ಮಂಡಳಿಯ ಬ್ಯಾಂಕು. ಯಾರು ಬಂದಿದ್ರು ಪಾವಗಡದಿಂದ ಅಂದರೆ ಪ್ರಸನ್ನ ಬಂದಿದ್ರು, ಜ್ಯುವೆಲ್ಲರ್ಸ್. ಆಮೇಲೆ 2 ಹುಡುಗಿರು ನೀವು ಕಳಿಸ್ತಿದ್ರಲ್ಲ, ಗೇಟ್ ಹತ್ರ ಹೋಗ್ಬಿಡ್ಬಾ ಅಂತ, ಗೇಟ್ ಮುಟ್ಬಿಡ್ಬಾ ಅಂತ, ಅವ್ರ ತಂದೆ ತಾಯಿ ಬಂದಿದ್ರು. ಆಮೇಲೆ ತುಂಬ ಜನ ಪಾವಗಡದ ವೈಶ್ಯ ಕಮ್ಯುನಿಟಿಯವ್ರು ಬಂದಿದ್ರು. ತುಂಬ ಜನ, 1000 ಜನ ಇದ್ರಲ್ಲ. ದೇ ಆಲ್ ಎಂಜಾಯ್ಡ್ ವಾಟ್ ಐ ಸೆಡ್. ಇಟ್ ಇಸ್ ನಾಟ್ ದಟ್ ವಾಟ್ ಯು ಗಿವ್ ಟು ಗಾಡ್, ಇಟ್ ಈಸ್ ಹೌ ಯು ಬಿಹೇವ್, ಹೌ ಯು ಪೋರ್ ಯುವರ್ ಲವ್ ಟುವರ್ಡ್ಸ್ ಗಾಡ್. ಹೂ ಇಸ್ ದಿ ಗಾಡ್? ಲಿವಿಂಗ್ ಮದರ್, ಲಿವಿಂಗ್ ಫಾದರ್, ಲಿವಿಂಗ್ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್. ಅವ್ರು ಕಷ್ಟಪಟ್ಟಿದ್ದಕ್ಕೆ ತಾನೇ. ಎಷ್ಟು ಕಷ್ಟಪಟ್ಟಿರ್ಬೋದು. ರಮೇಶ್ ಬಾಬು ಹೇಳಿದ್ರು ಅದನ್ನು ಮೆತ್ತಗೆ ಇಟ್ಕೊಂಡಿದ್ದೆ, ನಾನು ಉಪಯೋಗಿಸ್ದೆ ಅಲ್ಲಿ. ರಮೇಶ್ ಬಾಬು ಹೀಗೆ ಸೈಕಲ್ ಹಾಕ್ಕೊಂಡು ಚಿಕ್ಕಪೇಟೆಯಲ್ಲಿ ಮಾರಾಟ ಮಾಡ್ತಾರೆ. ಇವತ್ತು ಇಟ್ಸ್ ಓಕೆ, ಬಟ್ ಹಿ ಹ್ಯಾಸ್ ದಟ್ ಡೌನ್ ಟು ಅರ್ತ್ ಮೈಂಡ್ ಸೆಟ್. 2 ಅಕ್ಷರ ಕಲ್ತ್ಕೊಂಡಿದ್ದಕ್ಕೆ, 2 ಕೆಲಸ ಸಿಕ್ಕಿದ್ದಕ್ಕೆ, 2 ಕಂಪ್ಯೂಟರ್ ಆಗಿದ್ದು ದೊಡ್ಡದು. ಯಾವ ಕಂಪ್ಯೂಟರ್ ರೀ? ನಾರಾಯಣ ಮೂರ್ತಿ, ಸುಧಾಮೂರ್ತಿ ಇದ್ರೆ ನೀವು ಎಲ್ಲಿರ್ತಿದ್ರಿ? ವಿಪ್ರೋ ಶುರು ಮಾಡಿದ್ದು ಎಣ್ಣೆ ಮಾರೋದಕ್ಕೆ. ಬಾಬುಜಿ ಕೇಳಿ, ಕರೆಕ್ಟಾಗಿ ಹೇಳ್ತಾರ. ಆಯಿಲ್, ವಿಪ್ರೋ ಕಂಪನಿ ಹೆಸರೇ ಅದು. ವೆಸ್ಟರ್ನ್ ಪಾಮ್ ಆಯಿಲ್, ವೆಸ್ಟರ್ನ್ ಇಂಡಿಯಾ ಪಾಮ್ ಆಯಿಲ್ ಕಂಪನಿ, ಅದಕ್ಕೆ ವಿಪ್ರೋ ಅಂತ ಬಂತು. ಹಾಗೆ ಬಂತು. ಗೊತ್ತಾ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅಂತ. ನಿಜಕ್ಕೂ ನನಗೆ ದಿನ ನೋಡ್ತಾ ಇದ್ರೆ ಛೇ ಅನಿಸ್ಬಿಡ್ತಾ ಇದೆ. ಬಟ್ ಸ್ಟಿಲ್ ತಾಳ್ಮೆ ತೆಗೆದುಕೊತಾ ಇದ್ದೀನಿ. ಎಷ್ಟೋ ಸರಿ ನಂಗೆ ಅನ್ಸುತ್ತೆ ಏನಪ್ಪಾ ಅಂತ, ಆದರೆ ಏನು ಮಾಡೋಕ್ಕಾಗಲ್ಲ. ಹೇಳಿ ನೀವೇ. ಅವ್ರಿಗೆ ನಾನು ಇವಾಗಲೂ ಕಟ್ಟಿದೆ, ಅವರು ಕೈ ಇದು ಅಲ್ಲಾಡ್ತಾ ಇದೆ, ಪಾರ್ಕಿನ್ಸನ್ ಬಂದಿದೆ. ಸ್ವಾಮೀಜಿಯವರೇ ಸ್ವತಃ ಬಂದು ಶಾಲ್ ಹಾಕಿ, ಹಾರ ಹಾಕಿ, ದೀರ್ಘಾಯು ಭವ, ಆಯುಷ್ಮಾನ್ ಭವ, ಸಕಲ ಸನ್ಮಂಗಲಾನಿ ಬಹುದು ಅಂತ ಹೇಳಿ ತಲೆ ನೀರಿಸಿದಾಗ ಏನಾಗಬೇಡ ಅವ್ರಿಗೆ. ಇಸ್ ಇಟ್ ನಾಟ್ ಎ ಬೆಸ್ಟ್ ವೇ ಆಫ್ ವರ್ಷಿಪಿಂಗ್ ಗಾಡ್? ಎಷ್ಟು ಹರಿಸಿರ್ಬೋದು ಆ ಅಜ್ಜಿರು, ಆ ಅಜ್ಜಂದರು ಎಲ್ಲ ಎಷ್ಟು ಹರಿಸ್ತಾರೆ. ನಾ ಹೇಳಿದೆ, ಇದು ನಿಜವಾದ ಜೀವನ. ಲೆಟ್ ಅಸ್ ನಾಟ್ ಫರ್ಗೆಟ್. ನಾವು ಪೂಜೆ, ಗಣಪತಿ ಪೂಜೆ, ಕೃಷ್ಣ ಜನ್ಮಾಷ್ಟಮಿ, ಗೌರಿ ಎಲ್ಲ ಮಾಡ್ತೀನಿ, ಮಾಡೋದು ಬೇಡ ಅಂತ ಯಾವತ್ತು ಹೇಳಿದ್ದೀನ ನಾನು? ಜೊತೆಲಿ ಇದು ಲಿವಿಂಗ್ ಗಾಡ್ ಆ್ಯಂಡ್ ಗಾಡೆಸ್. ದಟ್ ಗರ್ಲ್ ಸೆಡ್, is he sitting there still? Hey, get out, he said. Ask him to sit outside. Or ask him to sit in a watchman's house ಅಂತ, ವಾಚ್ಮೆನ್ಸ್ ರೂಮ್ ಅಂತ. ನಾನು ಬಟ್ಟೆ ಹಾಕೊಂಡಿದ್ದೆ, ಸುಮ್ಮನೆ ಇದ್ದೆ. ಕ್ಯಾನ್ ಯು ಮೇಕ್ ಲೈಕ್ ದಟ್? ಇಟ್ ಈಸ್ ಬಿಕಾಸ್ ಆಫ್ ಹಿಮ್ ಯು ಆರ್ ಆನ್ ದಿಸ್ ಅರ್ತ್. ಬಿಕಾಸ್ ಆಫ್ ಹಿಮ್, ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್ ಯು ಆರ್ ಆನ್ ದಿಸ್ ಅರ್ತ್ ಅಂಡ್ ಎಂಜಾಯಿಂಗ್ ದೀಸ್ ಥಿಂಗ್ಸ್. ಬುಡ್ಡಿ ದೀಪ ಎಷ್ಟೋ ಸರಿ ನಾವು ರಾಧಮ್ನವರು ಜ್ಞಾಪಿಸ್ಕೊಳ್ತಾ ಇರ್ತಾರೆ. ನೆಂಟರು ಬಂದರು ಅಂದರೆ ಬಿಂದಿಗೆ ಅದು ತೊಗೊಂಡೋಗಿ ಬಾವಿಲಿ ನೀರು ಸೇರಿ ಆ ನೀರು ತೆಗೆದುಕೊಂಬಂದು, ಆಮೇಲೆ ಸೌದೆ ಒಲೆ, ಟಕು ಏನಿಲ್ಲ, ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಅಡುಗೆ ಮಾಡಿಕೊಂಡು ಅಷ್ಟು ಜನಕ್ಕೂ ಬಡಿಸಿ ಬಿಟ್ಬಿಟ್ಟು ಹೊಡೋಗ್ತಾರೆ. ಸರಿ, ಯಾರಿಗಾರ ಹಂಗೆಲ್ಲ ಹೇಳಿದ್ರೆ ಮಾಡರ್ನ್ ಏಜ್ ಇರಬೇಕು, ಬಟ್ ದಿಲ್ ಹಾಗೆ ಇರಬೇಕು. ಇಟ್ ಶುಡ್ ನಾಟ್ ಬಿ ಚೇಂಜ್ಡ್. ನೋಡಿ, ಆ ಸೌದೆ ಒಲೆಯಲ್ಲಿ ಆ ಸೌದೆ ಏನಾದರೂ ಸರಿಯಾಗಿ ಒಣಗದೆ ಇದ್ದಿದ್ರೆ ಕತೆ ಏನು ಹೇಳಿ? ಯಾವ್ದಾದ್ರು ವಾಚ್ ಕೊಡಿಸು, ಹೇಳಿದ್ದೆ ನಾನು, ವಾಚ್ ಕೊಡಿಸು. ಗಣಪತಿ ಹತ್ರ ಪ್ರಾರ್ಥಿಸ್ಕೊಳ್ಳೋಣ, ಗೌರಿ ಹತ್ರ ಪ್ರಾರ್ಥಿಸ್ಕೊಳ್ಳೋಣ. ಅಮ್ಮ, ನೀನು ಪೂಜೆ ಮಾಡಿದಷ್ಟೇ ಅಲ್ಲ, ಆ ಪರಂಪರೆ, ಸಂಸ್ಕೃತಿ, ಆ ಭಾವನೆ ನಮಗೆ ಬರಲಿ ಅಂತ. ಗಣರಾಜ
गणराज गजानन गावा हो 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 सेंदूर चर्चित शुंड विराजित सेंदूर चर्चित शुंड विराजित मोदक हस्त पहावा मोदक हस्त पहावा हो गणराज गजानन गावा 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 विघ्न विनायक विघ्न विनायक बुद्धि प्रकाशक तो वरदायक ज्ञावा हो तो वरदायक ज्ञावा हो गणराज गजानन गावा 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 आनंदात्मज चिंतित सेवित आनंदात्मज चिंतित सेवित हा भव सिंधु तरावा हो हा भव सिंधु तरावा हो गणराज गजानन गावा 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 हो जय गणेश जय गणेश जय गणेश पाहि माम जय गणेश जय गणेश जय गणेश पाहि माम जोरगे श्री गणेश श्री गणेश श्री गणेश रक्ष माम श्री गणेश श्री गणेश श्री गणेश रक्ष माम श्री गणेश रक्ष मां जय गणेश जय
गणेश जय गणेश पाहि मां जय गणेश पाहि मां श्री गणेश रक्ष मां श्री गणेश रक्ष मां श्री गणेश रक्ष मां श्री गणेश रक्ष मां जय गणेश पाहि मां जय गणेश पाहि मां जय गणेश पाहि मां श्री गणेश रक्ष मां श्री गणेश रक्ष मां श्री गणेश रक्ष मां जय गणेश पाहि मां जय गणेश पाहि मां जय गणेश पाहि मां जय गणेश पाहि मां श्री गणेश रक्ष मां श्री गणेश रक्ष मां श्री गणेश रक्ष मां श्री गणेश रक्ष मां जय गणेश पाहि मां जय गणेश पाहि मां जय गणेश पाहि मां श्री गणेश रक्ष मां श्री गणेश रक्ष मां श्री गणेश रक्ष मां श्री गणेश रक्ष मां जय गणेश पाहि मां जय गणेश पाहि मां श्री गणेश रक्ष मां श्री गणेश रक्ष मां श्री गणेश रक्ष मां श्री गणेश रक्ष मां जय गणेश पाहि मां जय गणेश पाहि मां जय गणेश पाहि मां जय गणेश पाहि मां श्री गणेश रक्ष मां श्री गणेश रक्ष मां श्री गणेश रक्ष मां श्री गणेश रक्ष मां जय गणेश पाहि मां जय गणेश पाहि मां श्री गणेश रक्ष मां श्री गणेश रक्ष मां जय गणेश पाहि मां जय गणेश पाहि मां श्री गणेश रक्ष मां श्री गणेश रक्ष मां जय गणेश पाहि मां जय गणेश पाहि मां श्री गणेश रक्ष मां श्री गणेश रक्ष मां ಮನೆಗೆ ಹೋಗಿ ಹೇಳಿ ಇದನ್ನ ಗಣೇಶನ ನಾವು ಯಾಕೆ ಅಷ್ಟು ಪ್ರೀತಿಸ್ತೀವಿ ಅಂದರೆ ವಿಘ್ನ ವಿನಾಯಕ ಸಿದ್ಧಿ ವಿನಾಯಕ ವಿಘ್ನನಾಶಕ ಸಂಕಷ್ಟ ಎಲ್ಲ ಇದೆ. ಇನ್ನೊಂದಿದೆ, ಒಂದು ಸರಿ ಗಣೇಶನ ಬ್ರದರ್ ಸುಬ್ರಹ್ಮಣ್ಯ ಗಣೇಶ ಇಬ್ರು ಯಾರು ಈ ಜಗತ್ತನ್ನು ಸುತ್ಕೊಂಡ್ ಬರ್ತೀರಾ ಫಸ್ಟ್ ಅಂಥೇಳಿ ಇನ್ನೂ ಮುಗಿಸ ಇಲ್ಲ, ಪುರ್ರಂತ ಹಾರೊಟ್ಬಿಟ್ಟ ನವಿನ ಮೇಲೆ ಕೂತ್ಕೊಂಡು. ನಮ್ಮ ಗಣೇಶ ನಮಗೊಂದು ಆದರ್ಶ ತೋರಿಸ್ದ. ಏನು ಮಾಡ್ದ? ಸುಮ್ಮನೆ ಇದ್ದ. ಸ್ವಲ್ಪ ಹೊತ್ತಾದ್ಮೇಲೆ ತಂದೆ ತಾಯಿ ಪಾರ್ವತಿ ಪರಮೇಶ್ವರನ ರೌಂಡ್ ಮಾಡಿ ನಮಸ್ಕಾರ ಮಾಡ್ದ. ಅವನೇ ಗೆದ್ದ. ನೋಡಿ, ಕಥೆ ಬಹಳ ಸುಲಭ, ಒಂದು ಸೆಂಟೆನ್ಸಲ್ಲಿ ಹೇಳ್ಬಿಟ್ಟೆ. ಆದರೆ ಅದರ
ಫಿಲಾಸಫಿ ಎಷ್ಟು ಅದ್ಭುತ ಅನ್ನೋದನ್ನ ನಿಮ್ಗೆ ಅನ್ಸ್ಕೋಬೇಕು. ಎಂಥ ಅದ್ಭುತವಾದ ಫಿಲಾಸಫಿ. ಬರ್ತಾನೆ, ಆ ಗಣೇಶ ಪ್ರೈಸ್ ತಗೊಂಡು ಕೂತಿದ್ದಾನೆ. ಎನ್ನ ಇರ್ತದೆ ಸುಬ್ರಹ್ಮಣ್ಯ, ಸ್ವಲ್ಪ ತಮಿಳು. ಎನ್ನ ಸಮಾಚಾರಮ್ಮ, ನಾ ಪೋಯಿಟ್ಟು ಒಂದೇ, ಹೆಂಗೆ ನವಿಲೇ ಪೋಯಿಟ್ಟು ಒಂದೇ. ಗಣೇಶ ಅಲ್ಲೇ ಇದ್ದಾನೆ, ಹಿಂಗೆತ್ಲೇ ಹಿಂಗೆಯೇ. ಮಾತಾ ಮೇ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಇದು ನೀವು ಹೇಳ್ತೀರಾ, ನಾನು ಹೇಳ್ತೀನಿ, ನೂರಾರು ಜನ ಹೇಳ್ತಾರೆ. ಇದನ್ನ ಪ್ರಾಕ್ಟಿಕಲ್ ತರಬೇಕಾದ್ರೆ ಭಗವಂತ ನಮ್ಮಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಎಲ್ಲಿ ವೈನಾಡು, ಎಲ್ಲಿ ಗೋಕಾಕು, ಎಲ್ಲಿ ಗುಜರಾತು, ಎಲ್ಲಿ ವಿಜಯವಾಡ, ಎಲ್ಲ ಕಡೆ ಯಾರು ಕೇಳ್ತಾರ, ಅವ್ರು ರಾಮಕೃಷ್ಣಾಶ್ರಮದರ, ಇವರು ಸತ್ಯಸಾಯಿ ಬಾಬಾ ಭಕ್ತರ, ಇವರು ಶಿರಡಿ ಭಕ್ತರ, ಇವರು ವೆಂಕಟೇಶ್ವರ ಭಕ್ತರು, ಯಾವ ಭಕ್ತರದಲ್ಲ ಮನೇಲಿ ಈಗ ಸದ್ಯಕ್ಕೆ. ನಿನ್ನೆ ರಾತ್ರಿ ಫೋನ್ ಬಂತು, ಇನ್ನೂ ರೋಡ್ಸ್ ಕ್ಲಿಯರ್ ಆಗಿಲ್ಲ, ಮತ್ತೆ ಸ್ವಲ್ಪ ನೀರು ಆ ಕಡೆಯಿಂದ ಬಂದ್ಬಿಡ್ತಾ ಇದೆ ಕೃಷ್ಣ ಇಂದ. ಸ್ವಾಮೀಜಿ ಒಂದು 5 ದಿವಸ ಬರಬೇಡಿ ಅಂತ ಫೋನ್ ಬಂತು. ನಾನು ಆಗಲೇ ಲಾರಿ ಹಾಕಿ ಹೋಗೋಣ ಕೂತಿದ್ದೆ. ಇವೆಲ್ಲ ಯಾತಕ್ಕೆ ಹೇಳ್ತೀನಿ ಅಂದರೆ, ಮಂತ್ರ ಹೇಳೋದು ಭಾಳ ಸುಲಭ. ಒಳ್ಳೆ ಮೈಕಲ್ಲಿ ಬಾಂಧವ ಶಿವಭಕ್ತ, ఎవరా అది వచ్చిండేది చెప్పు, ಅಂಬೇಡ್ಕರ್ చెప్పు, ಬಾಂಧವ ಶಿವಭಕ್ತಾಶ್ಚ, ಇದನ್ನು ಹೇಳೋದು. ಅದಾಗಲ್ವೇ ಭರತ್ ಬರ್ತಾನ, ಅವನಿದ್ದ ನನ್ನ ಜೊತೆ. ಈ ಸರಿ ಅವನು ಯಾವತ್ತು ಭರತ್ ಕಣ್ಣಲ್ಲಿ ನಾನು ನೀರು ನೋಡಲಿಲ್ಲ. ನಾನು ಈ ಸರಿ ನೋಡ್ಬಿಟ್ಟೆ. ಛೇ ಬೇಕು ಶುರು ಮಾಡ್ಬಿಡ್ಲೆ, ಹೋಗ್ಲಿ ಬಾರ ನೀನು, ಯಾತಕ್ಕೆ? ಏನು ಎಕ್ಸ್ಪ್ಲೈನ್ ಮಾಡಲಿ? ಈಗ ಬಿಟ್ಟಿದ್ದಾರೆ ಮಿಲಿಟ್ರಿಯವ್ರು, ನಮ್ಮನ್ನು ಒಳಗೆ ಬಿಟ್ಟರು. ಅಂದರೆ ನನಗೆ ಬಿಡ್ತಾರೆ. ಬಟ್ ನಾನು ಈಗ ಕರ್ಕೊಂಡು ಹೋದವ್ರು 4-5 ಜನ ಇದ್ರು, ಲೋಕಲ್. ಸ್ವಾಮೀಜಿ ಕರ್ಕೊಂಡೋಗಿ ನಮಗೆ ಅಂತ. ಆಯ್ತಪ್ಪ ನಾನು ಹೇಳ್ತೀನಿ ಅಂತ ಕರ್ಕೊಂಡು ಸ್ವಾಮಿ ಜೊತೆ ಬಿಟ್ಬಿಟ್ರು. ಇಲ್ಲಿಗೆ ಹೋಗಿರಲಿಲ್ಲ ನಾನು, ಒಂದೇ ಒಂದು ಭಾಗಕ್ಕೆ ಹೋಗಿ ಬಂದಿದ್ದೆ. ಈಗ ಹೋಗಿದ್ದು, ಈಗ ನೀವು ಗಣೇಶನ್ಗೆ ಹೋಗಿ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು, ಪಾರ್ವತಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು. ಈಗ ನೀವು ನಾನು ಹೇಳೋದನ್ನು ಕೇಳಿಕೊಂಡು ಹೋದರೆ, ಸ್ವಾಮೀಜಿ ಈ ನಮ್ಮ ಈ ರಸ್ತೆ ಇದೆಯಲ್ಲ, ಬಳ್ಳಾರಿ ರೋಡು, 2 ಕಡೆನೂ ಅಂಗಡಿಗಳು, ಇಲ್ಲಿ 2 ಕಡೆನೂ ಅಂಗಡಿಗಳಿತ್ತು ಸ್ವಾಮೀಜಿ. ಈಗ ಏನಿಲ್ಲ, ಅಲ್ಲ ಏನೇನಿಲ್ಲ. ಪಕ್ಕಕ್ಕೆ ಬಂದೆ, ನೀವು ನಂಬಲ್ಲ. ನಾನು ನೆಕ್ಸ್ಟ್ ಟೈಮು ಇನ್ನೂ ಸರಿಯಾಗಿ ವಿಡಿಯೋ ಮಾಡಿ ತೊಗೊಂಬಂದು ತೋರಿಸ್ತೀನಿ. ಒಂದು KSRTC ಬಸ್ ಅಷ್ಟು ಸೈಜ್ ಇದೆ ರೀ ಕಲ್ಲು. KSRTC ಬಸ್ ಸೈಜ್ ಅಷ್ಟು ಕಲ್ಲಿದೆ. ಆ ಕಲ್ಲು ಬರೋದಕ್ಕೆ ನಾವು ಹೇಳ್ತೀವಿ, ಸ್ವಾಮೀಜಿ ಆಶೀರ್ವಾದ ಮಾಡಿ. ಸ್ವಾಮೀಜಿ ನಮ್ಗೆ ದೇವ್ರೇನೂ ಗೊತ್ತಿಲ್ಲ, ಅವರು 3rd ಫ್ಲೋರ್ ಕಟ್ಟಾಯ್ತು, ಎದುರುಗಡೆ ಮನೆಯವರು, ನಮ್ದು 4th ಫ್ಲೋರೇ ಅಂತ ಅನ್ಕೊಂಡೇ ಇದ್ದಾರೆ. ಬದುಕಿದೆಯಲ್ಲ ನೀನು, ಊಟ ಇದೆಯಲ್ಲ ದಿವಸಕ್ಕೆ, ಚೆನ್ನಾಗಿ ಮಲ್ಕೋತೀಯಲ್ಲ, ಅಷ್ಟು ಸಾಕು ಹೋಗು ಅಂತ ಹೇಳೋ ಶಕ್ತಿ ಬಂದಿದೆ ನನಗೆ. ಆ ಕಲ್ಲು ಬರೋದಕ್ಕೆ, ಅಲ್ಲಿಂದ ಆ ಕಲ್ಲು KSRTC ಬಸ್ ಸೈಜ್ ಆ ಕಲ್ಲು ಹೊಡ್ಕೊಂಡು ಬಂದಿದ್ದಕ್ಕೆ ರಸ್ತೆಯಲ್ಲಿ ಅದರ ಅಡ್ಡ ಬಂದಿದ್ದ ಮನೆಗಳು ಅಷ್ಟು ಜನನು ಪುಡಿ ಚಟ್ನಿಲಿ ನೀವು ಮಿಕ್ಸಿಲಿ ಹಾಕ್ತಿರಲ್ಲ ಹಾಗೆ ಅಷ್ಟೂ ಜನನು. ಅದು ಬರ್ತಾ ಹೆಂಗೆ ಬಂದಿದೆ, ಸುಮ್ಮನೆ ಬಂದಿಲ್ಲ, ಗುಡು 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 ಉರುಳ್ಕೊಂಬಂದಿದೆ ನೀರ್ ಜೊತೆ. ಅಷ್ಟು ದೊಡ್ಡ ಬಂಡೆ ಬಂದ್ಬಿಟ್ಟು 5 ಮನೆಯನ್ನೆಲ್ಲ ಪುಡಿ ಮಾಡಿ ಅಲ್ಲಿ ನಿಂತ್ಕೊಂಡಿದೆ ರಸ್ತೆಯಲ್ಲಿ. ಅಲ್ಲಿ ಯಾರೋ ಒಬ್ಬ ನಿಂತಿದ್ನಂತೆ, ಅವನ ಹಾಕಿ ಪಚಡಿ ಮಾಡಿಬಿಟ್ಟು. ಅಲ್ಲಿ ಏನಾಗ್ತಾ ಇದೆ, ನಾವಿದ್ದ ಸ್ಥಳದಿಂದ ಸ್ವಲ್ಪ ಮುಂದಕ್ಕೆ ಹೋದೆ, ಒಂದು 10 ಅಡಿ ಮುಂದೆ ದೊಡ್ಡ ಮಣ್ಣಿನ ರಾಶಿ, ಸ್ಮೆಲ್ಲು ಮಣ್ಣಿನ ರಾಶಿ, ಕಂಬಳಿಗಳು, ಬೆಡ್ಶೀಟ್ಗಳು ಅಲ್ಲಲ್ಲೇ ಅರ್ಧ ಇದೆ. ಅದು ನಾನು ಅಲ್ಲಿ ಲೋಕಲ್ ಹೋದ್ರೆ, ಕ್ಯಾ ಭಯ್ಯ ಐಸಾ ಕ್ಯಾ ಹುವ, ಕ್ಯಾ ಬೋಲ್ನಾ ಸ್ವಾಮಿ ಬೋಲು ಅಂದ. ಅರೆ ಹೇಳಯ್ಯ ಏನಾಯ್ತು ಹೇಳಿದ್ರೆ, ಅದಷ್ಟು ಹೊದ್ಕೊಂಡಿದ್ರಂತೆ ಜನ ಕಂಬಳಿಗಳನ್ನ, ಬೆಡ್ಶೀಟ್ಗಳನ್ನ. ಅದಾದ್ಮೇಲೆ ಈ ಕಂಬಳಿ ಬೆಡ್ಶೀಟ್ ಎಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲಲ್ಲಿ ಬಾಡಿ ಸಿಕ್ತಂತೆ.
ನಾವೆಷ್ಟು ಆರಾಮ ಮಲಗ್ತೀವಿ ನೋಡಿ. ಎಷ್ಟು ಸಿಕ್ತಪ್ಪ ಈ ಗುಡ್ಡದ ಕೆಳಗೆ? ಜಾಸ್ತಿ ಇಲ್ಲ ಸ್ವಾಮೀಜಿ, 85 ಬಾಡಿ ಸಿಕ್ತಂತೆ. ನಾವು ಬರೀ ವೇದ ಪಾಠನೂ ನೆಪ ಅಷ್ಟೇ, ಜೀವನದ ಪಾಠ ಇದು. ಈಗ ಹೇಳೋದನ್ನ ಗುಂಡಿಗೆ ಗಟ್ಟಿಗೆ ಮಾಡ್ಕೊಂಡು ಕೇಳಿ, ಗಟ್ಟಿಗೆ ಮಾಡ್ಕೊಂಡು ಕೇಳಿ. 30 ಅಡಿ ಇತ್ತಂತೆ. ಯಾವುದು ಒರಿಜಿನಲ್ ಆ ನದಿ, ಆ ತೊರೆ 30 ಅಡಿ. ಚಳಿ ಗಾಳಿ ಬಂದಿದೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಬೆಚ್ಚಗೆ ಇರೋ ಬಟ್ಟೆನ ಸುತ್ತಿ ಮಲಗಿಸಿ ಅಲ್ಲಿ ಯಾರೋ ಒಂದಷ್ಟು ಜನ ಇಲ್ಲಿ ಸ್ಥಳ ಇಲ್ಲ ಅಂದ್ಬಿಟ್ಟು ಸ್ಕೂಲ್ಗಳಿಗೆ ಹೋಗಿ ಮಲ್ಕೊಂಡು ಎಲ್ಲ ಮಾಡಿಕೊಂಡು ಶಬ್ದ ಆಯಿತು, ಗುಡುಗುಡು ಶಬ್ದ ಆಗ್ತಿದೆ, ಏನಪ್ಪ ಅಂತ ಅನ್ಕೊಳ್ಳುತ್ತಿರೋದ್ರಲ್ಲಿ ಸರ್ವಸ್ಸು ನಾಶ ಆಗೋಯ್ತಲ್ಲ. ಕಾರಣ ಏನಂದ್ರೆ 30 ಅಡಿ ನದಿ 1,000 ಆಯ್ತಂತೆ ಅಡಿ. ಮನೆಗೆ ಹೋಗಿ ಲೆಕ್ಕ ಹಾಕಳಿ. 30 ಅಡಿ ಕೆಲವೇ ಗಂಟೆಯಲ್ಲಿ 1,000 ಅಡಿ ನೀರು ಹರ್ಕೊಂಬಂದಾಗ ಏನಾಯ್ತು? ಇದನ್ನ ನೀವು ಗಟ್ಟಿಗೆ ಕೇಳಿ. ನಾವು ಗಣೇಶನ ಪೂಜೆ ಮಾಡಿದ್ದೀವಿ, ಗೌರಿನ ಪೂಜೆ ಮಾಡಿದ್ದೀವಿ. ಅಯ್ಯೋ ನಾವು ಕೇಳೋದೇನು, ಗಣೇಶ ದೇವರು ಕಿವಿನೇ ಇಲ್ಲ ಕಣ್ಣಿಲ್ಲ ಅಂತ ಹೇಳುತ್ತಲ್ಲ, ಎಲ್ಲ ಇದೆ ಅವ್ರಿಗೆ, ನಮ್ಮನ್ನು ಕಾಪಾಡಿದ್ದಾನೆ. ಆ ಕಷ್ಟ ಇಲ್ವೇ? ಈಗ ಆಗಿದ್ದನ್ನು ಕೇಳಿ. ಆ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳುಗಳು, ಹೆಂಗಸರುಗಳು, ವಯಸ್ಸಾದವರೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಕೂಗಾಡ್ತಿದ್ದಾರೆ. ಮಧ್ಯರಾತ್ರಿ 12 ಗಂಟೆ ಸಮಯ, ಟಾರ್ಚ್ ಹಾಕಿ ಯಾರನ್ನ ಹಿಡಿತೀರಾ ಯಾರನ್ನ ಬಿಡ್ತೀರಾ, ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಕೊಚ್ಕೊಂಡು ಹೋಗಿದ್ರೆ ನಾನು ಅಂದಾಜು ಸತ್ರಪ್ಪ ಅವ್ರನ್ನ ತಗೊಂಡೋಗಿ ಹೂತಾಕ್ಬೇಡ ಅಂತ ಕೂತ. ಕೊಚ್ಕೊಂಡು ಹೋಗ್ತಾ ಕೆಳಗಡೆ ಅಲ್ಲೊಂದು ಜಲಪಾತ ಇದೆ. ಆ ಜಲಪಾತದಲ್ಲಿ ಅಷ್ಟೂ ಜನ ಬಿದ್ದಿದ್ದಾರೆ, ಛಿದ್ರವಾಗಿಬಿಟ್ಟಿದ್ದಾರೆ ನೀರಿನ ಜೊತೆ. ಅದಕ್ಕೆ ನಿಮ್ಗೆ ಪೇಪರಲ್ಲಿ ಬರೋದು, ಕೈ ಸಿಕ್ತು, ಕಾಲು ಸಿಕ್ತು, ತಲೆ ಸಿಕ್ತು. ಇದು ನಮಗೆಲ್ಲ ನಮ್ಮ ಹತ್ರನೇ ಇದೆ. ಪ್ರಾರ್ಥನೆ ಮಾಡ್ಕೊಳ್ಳೋಕೆ ನಮ್ಗೆ ಮನಸ್ಸು ಬರಲ್ಲ. ಸ್ವಾಮಿ ಚೆನ್ನಾಗಿ ಕೊಟ್ಟಿದ್ದೆ ನನಗೆ. ಅವನು ಹೇಳ್ತಾನೆ, ಸ್ವಾಮೀಜಿ ಹಂಗೆ ಕೀழே இருக்குது ಸ್ವಾಮಿ, ಫಾಲ್ಸ್ இருக்குது, ಹಂಗೆ போயிட்டு ಎಲ್ಲ ಛಿದ್ರ ಆಗಿ. ಮೊದಲೇ ನೀರು, ಜೊತೆಲಿ ಬಂಡೆಗಳು, ಜೊತೆನಲ್ಲಿ ಪ್ರಪಾತ, ಜಲಪಾತ, ಹಂಗೆ ಬಿದ್ದು ಪ್ರಾಣ ಹೋಗಿದೆಯಲ್ಲ. ಆಮೇಲೆ ನಾನು ಕೇಳಿದೆ, ಅಲ್ಲೇನು ಬೆಳ್ಬೆಳ್ಳಗೆ ಏನೇನೋ ಕಾಣ್ತಾ ಇದೆಯಲ್ಲ ಅಲ್ಲಿ. ಬೇಡ ವಾಣ ಸ್ವಾಮಿ, ನೀ ಹಿಂಗೆ ವಾಂಗು, ಇಂದ ಪಕ್ಕ ವಾಂಗು ಸ್ವಾಮಿ. ಇರ್ಲಿ ಹೇಳಪ್ಪ, ಏನಿದೆ ಹೇಳು ಅಂದರೆ ಹೇಳ್ತಾನೆ, ಆ ಜಲಪಾತದ ಕೆಳಗಡೆ ಅಲ್ಲೆಲ್ಲೋ ಇಲ್ಲೆಲ್ಲೋ ಕೈ ಸಿಕ್ತು, ತಲೆ ಸಿಕ್ತು, ಕಾಲು ಸಿಕ್ತು, ಒಂದು ಕಡೆ ಭುಜ ಬಿದ್ದಿದೆ, ಒಂದು ಕಡೆ ಅದು ತಲೆ ಬುರುಡೆ ಬಿದ್ದಿದೆ. ಅದೆಲ್ಲ ತಗೊಂಡು ಯಾರ್ದು ಅಂತ ಏನದು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿ ಎಲ್ಲದಕ್ಕೆ ಬ್ಲಡ್ ಎಲ್ಲ ತೊಗೊಂಡಾಯ್ತು. ಇನ್ನು ಅದನ್ನು ಇಟ್ಕೊಂಡು ಏನು ಮಾಡ್ತಾರೆ, ಅದನ್ನು ಉಪ್ಪಿನಕಾಯಿನ ಡಬ್ಬದಲ್ಲಿ ಇಟ್ಟೋಕ್ಕೆ ಅದಷ್ಟು ತಗೊಂಡೋಗಿ ಒಂದು ಕಡೆ ಸಮಾಧಿ ಮಾಡಿದ. ಇದು ಜೀವನದ ಚಿತ್ರ. ನಾನು ನೋಡ್ಕೊಂಡು ಬಂದು ನಿಮ್ಗೆ ಹೇಳ್ತೀನಿ, ಎಷ್ಟು ಚೆನ್ನಾಗಿ ನಮ್ಮನ್ನು ಇಟ್ಟಿದ್ದಾನೆ ದೇವರು. ಎಷ್ಟು ಚೆನ್ನಾಗಿ ಇಟ್ಟಿದ್ದಾನ್ರಿ, ಎಷ್ಟು ಚೆನ್ನಾಗಿಟ್ಟಿದ್ದಾನೆ. ದೇವ್ರಿಗೆ ಸಾವಿರ ಲಕ್ಷ ಟೈಮ್ ನಮಸ್ಕಾರ ಮಾಡೋದು ಸಾಲದು, ಅಷ್ಟು ಚೆನ್ನಾಗಿಟ್ಟಿದ್ದಾರೆ. ಆದರೆ ನಮ್ಮ ಪ್ರಾಬ್ಲಮ್ ನಮಗೆ TV ವರ್ಕ್ ಆಗ್ತಿಲ್ಲ. ಆ ಕಡೆ 3ನೇ ಚಾನಲ್ ಬರುತ್ತೆ, ಆ ಚಾನಲ್ ನೋಡ್ಬೇಕಾದ್ರೆ ಇಲ್ಲ. ಅದೇ ನಮ್ಮ ಪ್ರಾಬ್ಲಮ್ಮು. AC ಹಾಕಿದ್ದೀರಿ ಕಣೋ, 24 ಹಾಕಿದ್ರೆ 20ಗೆ ನಿಂತ್ಕೊಂಡ್ಬಿಡುತ್ತೆ. ಫೋನ್ చేయరా వాళ్ళు రావాలా ఏమి అంత డబ్బులు ఇచ్చిండాను ನಮ್ದು ಪ್ರಾಬ್ಲಮ್ಗಳದು. ಅಲ್ಲಿ ಹೋಗಿದ್ದೀನಿ ನಾನು ಈ ಸರಿ ಹೋದಾಗ. ನನ್ನ ಜೊತೆ ನನ್ನ ನೆರಳಾಗಿ ನಿಂತುಕೊಂಡಿದ್ದ ಭರತ. ಸ್ವಾಮೀಜಿ ಹುಷಾರ್, ನಾನು ಸ್ವಲ್ಪ ಜಾಸ್ತಿ ಸ್ಪೀಡಾಗಿ ನಡೆಯೋದು, ನೀರು ಆಮೇಲೆ ಜಯಮ್ನವರು ಮೊದಲೇ ಹೇಳಿರ್ತಾರೆ ಹುಷಾರು, ನೀರು ಹುಷಾರು ಅಂತ. ಅವರು ಇದಲ್ವಾ ಜೀವನ. ಯಾಕಿದನ್ನು ಹೇಳಿದ್ರಿ ಸ್ವಾಮೀಜಿ ಅಂದರೆ, ಗಣೇಶನಿಗೆ ನಮಸ್ಕಾರ ಮಾಡೋಣ, ಪಾರ್ವತಿಗೆ ನಮಸ್ಕಾರ ಮಾಡೋಣ, ಚೆನ್ನಾಗಿಟ್ಟಿದ್ದಾರೆ ನಮ್ಮನ್ನು. ನಮಗೆ ನಮಸ್ಕಾರ ಮಾಡೋ ಬುದ್ಧಿ ಕೊಡಲಿ ದೇವರು ಅಂತ ಕೇಳ್ಬೋದು ಅಷ್ಟೇ. ನಮಗೆ ನಮಸ್ಕಾರ ಮಾಡೋ ಬುದ್ಧಿ ಕೊಡಲಿ ದೇವರು, ಅವನಲ್ಲಿ ಶರಣಾಗತಿ ಹೊಂದುವಂಥ ಬುದ್ಧಿ ಕೊಡಲಿ. ನಾನೇ ಅಲ್ಲ ನೀನಲ್ಲ, ಪರಮಾತ್ಮ. ಎಂಥ ಇದು ಮಕ್ಕಳಿಗೆ ಊಟಕ್ಕೆ ಅವ್ರ ಹತ್ರ ಇದ್ದ ಪಾತ್ರೆಗಳು ನೋಡ್ತೀವಿ, ಹಾಗಿದೆ
2,500 ಜನ ಮಕ್ಕಳಿಗೆ ಊಟ ಹಾಕ್ತಿದ್ದಾರೆ. ಆ ಸುತ್ತಮುತ್ತ ಇರೋ ಸ್ಕೂಲೆಲ್ಲ ಬಿದ್ದೋಗಿದೆ. ಒಂದು ಸ್ಕೂಲಲ್ಲಂತೂ 163 ಜನ ಸ್ಕೂಲ್ ಒಳಗಡೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಈಗ ಸ್ಕೂಲ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ಒಳಗೆ ಹೊಟ್ಟೋಗ್ಬಿಟ್ಟಿದೆ, ಎಲ್ಲಿದೆ ಗೊತ್ತಿಲ್ಲ. ಸ್ಮೆಲ್ ಅಷ್ಟೇ, ಎಲ್ಲ ಓನ್ಲಿ ಯಾವಾಗಲೂ ಮೊಬೈಲ್ದು ಪೀಸಸ್ ಸಿಗ್ತಾ ಇದೆ. ಈಗ ಆ ಮಕ್ಕಳೆಲ್ಲ 300 ಜನ ಇರೋ ಸ್ಕೂಲಿಗೆ ಬಂದ್ಬಿಟ್ಟಿವೆ. ಸ್ಥಳ ಇಲ್ಲ, ಬಂದ್ಬಿಟ್ಟಿವೆ. ಸುಧಾಮೂರ್ತಿಯವರ ಸಿಸ್ಟ್ರು ಜಯಶ್ರೀ ದೇಶಪಾಂಡೆ ಅವ್ರಿಗೆ ಗೊತ್ತಾಗಿ ನನಗೆ ಹೇಳ್ತಾರೆ, ಸ್ವಾಮೀಜಿ ಫಸ್ಟ್ ಅವ್ರಿಗೇನೋ ಮಾಡೋಣ. ಹೇಳಿ, ಏನು ಮಾಡೋದು ಬೇಡಮ್ಮ, ಅವ್ರಿಗೆ ಫಸ್ಟು ಊಟಕ್ಕೆ ಪಾತ್ರೆಗಳು ಕೊಟ್ಬೇಡ ಫಸ್ಟು ಅಂತ ಹೇಳಿ. ನಂಬಲೇ ಇಲ್ಲ, ಕೇರಳದಲ್ಲಿ ವಯನಾಡಲ್ಲಿ ನಂಬಲೇ ಇಲ್ಲ. ಇಷ್ಟು ದೊಡ್ಡ ದೊಡ್ಡ ಪಾತ್ರೆ, ನಾನು ಮದುವೆ ಮನೇಲಿ ಬರ್ತಾರಲ್ಲ ಅಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು. ನಾನು ಹೇಳಿದೆ, ಆ ಮಕ್ಕಳು ಮುಂದೆ ಭಾರತದ ಭವಿಷ್ಯವನ್ನು ರೂಪಿಸೋ ಮಕ್ಕಳು. ಸ್ವಾಮಿ ವಿವೇಕಾನಂದ ಹೇಳುವಂತಹ ನ್ಯೂ ಇಂಡಿಯಾ ಬಾರ್ನ್ ಅಂತ ಹೇಳ್ತಾರಲ್ಲ, ಈ ಮಕ್ಕಳಿಂದಲೇ ಅಂತ ಹೇಳ್ಕೊಟ್ರು. ನೆಕ್ಸ್ಟ್ ಡೇ ಆ ಪೇಪರ್ಗಳಲ್ಲಿ, ಆ ಟಿ ವಿಗಳಲ್ಲಿ ಏನು ಅವರು ಮಲಯಾಳದಲ್ಲಿ ನಾನು ಸ್ವಾಮಿ ಜಪಾನಂದ, ಸ್ವಲ್ಪ ಫಾಸ್ಟ್ ಅವರು, ಸ್ವಾಮಿ ಜಪಾನಂದ ಒಂದಿರೋದು ಏನೋ ಹಾಕ್ಕೊಳ್ಳಿ, ಟಿ ವಿನಲ್ಲಿ ಬರಲಿ, ಪೇಪರಲ್ಲಿ ಬರಲಿ, ನಾವು ಕೆಲಸ ಮಾಡಿ ಎಷ್ಟು ಆ ಮಕ್ಕಳಿಗೆಲ್ಲ ಬರೀ ಕೈಲಿ ಹೋಗಲೇ ಇಲ್ಲ. ಎಲ್ರಿಗೂ ಬಿಸ್ಕೆಟ್ಸ್ ತೊಗೊಂಡೋಗಿದ್ದೆ. ಎಲ್ಲರಿಗೂ ಒಂದೊಂದು ಗುಡ್ ಡೇ ಬಿಸ್ಕೆಟ್ ಕೊಟ್ಬಿಟ್ಟು ಎಲ್ಲರನ್ನು ಮಾತಾಗ ಅನಿಸ್ತು, ಬದುಕ್ಬಿಡ್ತೀವಲ್ಲ ಮಕ್ಕಳು, ಬದುಕಿವೆ ಆ ಮಕ್ಕಳು. ಕೆಲವು ಮಕ್ಕಳಿಗೆ ತಂದೆ ಇಲ್ಲ, ಕೆಲವು ಮಕ್ಕಳಿಗೆ ತಾಯಿ ಇಲ್ಲ, ಕೆಲವು ಮಕ್ಕಳಿಗೆ ಚಿಕ್ಕಪ್ಪ ಇಲ್ಲ, ಕೆಲವು ಮಕ್ಕಳಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ. 2,500 ಮಕ್ಕಳಿಗೆ ಅಡುಗೆ ಮಾಡೋದಕ್ಕೆ ಪಾವಗಡದಿಂದ ಸಪೋರ್ಟ್ ಮಾಡ್ತಾ ಇದ್ರು. ಏನು ಬೇಕು, ಯಾಕೆ ಅಲ್ಲಿ ಯಾರೂ ಇಲ್ವಾ? ಆದರೆ ಇಂಥ ತಲೆ ಕೆಟ್ಟಿರೋರು ಯಾರೂ ಇಲ್ಲ ಅಲ್ಲಿ. ಆ ಮಕ್ಕಳಿಗೆ ಹೆಂಗೆ ಅಡುಗೆ ಮಾಡ್ತಿರ್ಬೋದು ನಿಮ್ಗೆ ಗೊತ್ತು. ನಾನು ಅಡುಗೆ ಮನೆಗೆ ಹೋಗ್ಬೇಕಂತ ಹೋದೆ, ಭರತ್ ಬೇಡ ಸ್ವಾಮೀಜಿ ಬೇಡ ಸ್ವಾಮೀಜಿಂದ ಬರಲೇ ಇಲ್ಲಲ್ಲ ಅವನು. ಇರಲಿ, ನಾನು ಹೇಳಿದೆ, ನಡಿಯ ಹೋಗೋಣ ಅಂತ. ಕಾಲು ಈ ಕಡೆ ಕಾಲು ಆ ಕಡೆ ಇಟ್ಕೊಂಡು ಒಂದೇ ಒಂದು ಪಾತ್ರೆಯಲ್ಲಿ ಮಾಡಿ ಒಂದು ರೂಮಲ್ಲಿ ಹಾಕ್ತಾ ಇದ್ದಾರೆ. ಮನೆಗೆ ಹೋಗಿ ಹೇಳಿ, ಇವತ್ತು ವೇದ ಪಾಠ ಹೀಗೆ ಹೇಳಿದ್ರು ಅಂತ. ಅದನ್ನು ಬಡಿಸ್ತಿದ್ದಾರೆ. ಮಕ್ಕಳು ಹಸ್ಬಿಟ್ಟಿವೆ. ಅದಕ್ಕೆ ನಾನು ಬರೀ ಪಾತ್ರೆಗಳು ಕೊಡಲಿಲ್ಲ, ಸುಮಾರು 5-6 ಲಕ್ಷ ಆಯಿತು ಅಂದ್ಕೊಳ್ಳಿ. ಬರೀ ಪಾತ್ರೆ ಕೊಟ್ಟಿಲ್ಲ, ಪ್ಲೇಟ್ಸು ಕೊಟ್ಟಿದ್ದೀನಿ. ಹೌ ದೇ ಈಟ್ ಇಫ್ ಯು ಡೋಂಟ್ ಸಪ್ಲೈ ದೆಮ್ ಎ ಪ್ಲೇಟ್? ದಿಸ್ ಈಸ್ ಕಾಲ್ಡ್ ರಿಯಲ್ ಹಾರ್ಟ್ ಟು ಫೀಲ್ ಫಾರ್ ದೆಮ್. ನಾನು ಹೇಳಿದೆ, ಫಸ್ಟ್ ಇವೆಲ್ಲ ಮಾಡಿ ಆಮೇಲೆ ಬಟ್ಟೆ ಬರೆ ಎಲ್ಲ ನಾನು ಆಮೇಲೆ ನೋಡ್ಕೋತೀನಿ, ಫಸ್ಟ್ ಬದುಕಳಿ ಊಟ ಮಾಡ್ಕೊಂಡಂತ. ಅವ್ರು ಎಷ್ಟು ನಮಸ್ಕಾರ ಮಾಡಿದ್ರು ಆ ಹೆಡ್ ಮಾಸ್ಟರ್ಗಳು, ಆ ಟೀಚರ್ಸ್. ಯಾಕಂದ್ರೆ ಕೆಳಗಡೆ ಇದೆ, ಆ ವೆಹಿಕಲ್ ಮೇಲೆ ಬರೋಕ್ಕಾಗಲ್ಲ, ಬೆಟ್ಟದ ಮೇಲಿದೆ. ಎಲ್ಲ ಟೀ ಗಾರ್ಡನ್ಸ್ ಅಲ್ವಾ, ಅಲ್ಲೊಂದು ಸಣ್ಣ ಊರು, ಅದು ಬೆಟ್ಟದ ಮೇಲಿದೆ. ಅದಕ್ಕೆ ನಾನು ಹೇಳಿದೆ, ಅಯ್ಯೋ ಏನು ಮಾಡಲಿ, ನಾನು 4 ಜನ ಇದ್ದಾರೆ ಅಷ್ಟೇ ಅಂತ ಹೇಳ್ತೆ, ಬಿಡಿ ನಾನು ಸೇರ್ತೀನಿ, ಬನ್ನಿ ಎಲ್ಲ ಎತ್ತಿಡೋಣ ಅಂತ. ಅವ್ನು ಟೀಚರ್ ಹೇಳ್ತಾರೆ, ಹೆಡ್ ಮೇಡಮ್ಮು ಆ್ಯಂಡ್ ಹೆಡ್ ಮಾಸ್ಟರ್, ಸ್ವಾಮೀಜಿ ನೀವು ಮುಟ್ಟಬೇಡಿ, ದೇವ್ರು ನಮಗೆ ಸುಮ್ಮನೆ ಬಿಡೋದಿಲ್ಲ ಅಂದ್ಬಿಟ್ಟು ಎಲ್ಲ ಟೀಚರ್ಗಳು ಬಂದಿದ್ದಾರೆ. ನೀವು ಒಂದಷ್ಟು ಫೋಟೋಸ್ ತೋರಿಸ್ತೀನಿ. ತಟ್ಟೆ ಎತ್ಕೊಂಡು ಹೋಗ್ತಾರೆ ಟೀಚರ್ಗಳು, ಪಾತ್ರೆ ತೊಗೊಂಡು ಹೋಗ್ತಾರೆ, ಬಕೆಟ್ಗಳು ತೊಗೊಂಡು ಹೋಗ್ತಿದ್ದಾರೆ. ದೊಡ್ಡ ಪಾತ್ರೆಗಳನ್ನ ಒಬ್ಬೊಬ್ಬರು ಇಬ್ಬಿಬ್ಬರು ಹಿಡ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ. ದಟ್ ಈಸ್ ರಿಯಲ್ ಲವ್. ಇದನ್ನು ನಾನು ಮುಗಿಸಿ ಬಂದಿದ್ದೀನಿ. ವಿ ಆರ್ ಗೆಟ್ಟಿಂಗ್ ರೆಡಿ ಫಾರ್ ನೆಕ್ಸ್ಟ್ ಪ್ರಾಜೆಕ್ಟ್ಸ್. ಮಂಗಳವಾರ ದಯವಿಟ್ಟು ಎಷ್ಟು ಜನ ಆಗುತ್ತೋ ಅಷ್ಟು ಜನ ಬನ್ನಿ. ಕೆಳಗೆ ಕೂತ್ಕೊಳ್ಳೋದು ಬೇಡ, ಎಲ್ಲರೂ ಚೇರ್ ಮೇಲೆ ಕೂತ್ಕೊಳ್ಳಿ. ಸಣ್ಣ ಕೆಲಸಗಳಿದೆ. ನೀವು ಮಂಗಳವಾರ ರೆಡಿ ಮಾಡಿಕೊಟ್ರೆ ನಾನು ಬುಧವಾರ ಮತ್ತೆ ಅವ್ರಿಗೆ ತೊಗೊಂಡೋಗಿ ಕೊಡ್ತೀನಿ. ಯಾಕೆ ಕೊಡ್ತೀರಾ ಸ್ವಾಮೀಜಿ? ರೆಸ್ಟ್ ತೊಗೊಳ್ಳಿ ಸ್ವಾಮೀಜಿ, 1 ವಾರಕ್ಕೆ ಹೋಗಿ 3 ಸರಿ ಓಡಾಡೋದು, ಕೂತ್ಕೊಳ್ಳಿ ಸ್ವಾಮೀಜಿ. ಓಣಂ ಪಾಪ ಹಬ್ಬ ಅವ್ರಿಗೆ 14ನೇ ತಾರೀಕಿಂದ ಓಣಂ. ಇಡೀ ಕೇರಳದಲ್ಲಿ ಓಣಂ ಹಬ್ಬ. ಇದ್ರ ಹೆಣಗಳು ನೋಡ್ಕೊಂಡಿದ್ದಾರೆ ಓಣಂ ದಿವಸಕ್ಕೆ. ಅದಕ್ಕೆ ನಾವು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಅವ್ರಿಗೆಲ್ಲ ಒಂದಷ್ಟು ಕೊಟ್ಟು ಬರಲಿಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೆ ಪುಣ್ಯ ಎಲ್ಲ ನಿಮಗೆ. ನಾನು ಬರೀ ಪೋಸ್ಟ್ ಮ್ಯಾನ್. ಮನೆ ಆರ್ಡ್ರ್ ಕೊಟ್ಟರೆ ಪೋಸ್ಟ್ ಮ್ಯಾನ್ ದುಡ್ಡು ಏನು ಕೊಡ್ತಾರೆ ಅವರು? ಸೈನ್ ಮಾಡಿಬಿಟ್ಟು ಹೋಗಿ ಬಾ ಅಂತಾರೆ. ಯಾರಿಲ್ಲಮ್ಮ, ನಾನು ಬರೀ ಕೊರಿಯರ್ ಸರ್ವಿಸ್ ಮ್ಯಾನ್ ಥರ. ನೀವು ರೆಡಿ ಮಾಡಿಕೊಡ್ತೀರಾ, ನಾನು ತೊಗೊಂಡೋಗಿ ಕೊಟ್ಟು ಬರ್ತೀನಿ ಅಂತ ಹೇಳಿ. ಗುರು ಮಹಾರಾಜರ ಕೆಲಸ ಎಷ್ಟಿದೆ ನೋಡಿ. ಕಾಣೋರಿಗೆ ಕಾಣುತ್ತೆ ಕೆಲಸ, ಕಾಣದೇ ಇರೋರಿಗೆ ನಾವು ಹೆಂಗೆ ಕಾಣಿಸ್ತೀವಿ? ನೀವೇ ಹೇಳಿ.
ಅಲ್ಲಿ ಕ್ರಿಕೆಟ್ ಆಡ್ತಿರ್ತಾರೆ. ಕೇರಳದಲ್ಲಿ ವಯನಾಡಲ್ಲಿ ಎಷ್ಟು ಸ್ಕೋರು, ಏನೋ 400 ಜನ ಸತ್ತರಂತೆ. ಅಷ್ಟೇ, ನಾನು 1000 ಅಂದ್ಕೊಂಡೆ. ಬೋಲ್ ಮಾಡೋ ಅಂತಾನು. ಅವ್ರವ್ರ ಲೋಕದಲ್ಲಿ ಅವ್ರವ್ರು ಇದ್ದಾರೆ. ಹೌದಾ? ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹಡಗಲ್ಲಿ ಹೋಗ್ತಾ ಇರ್ತಾರೆ, ನಿದ್ದೆನೇ ಬರಲ್ಲ, ಒದ್ದಾಡ್ತಿರ್ತಾರೆ. ಸಿಸಿಲಿ ದ್ವೀಪದ ಹತ್ರ ನೀವು ಹೋಗಿ ನೋಡಿ. ಸಿಸಿಲಿ ದ್ವೀಪ ನಂಗೆ ಜ್ಞಾಪಕ ಜಾಸ್ತಿ ಇದೆ. ಸಿಸಿಲಿ ದ್ವೀಪದ ಹತ್ರ ಮಧ್ಯರಾತ್ರಿ ಹೋಗ್ತಿರ್ತಾರೆ. ಅವನು ಇವನ್ನ ಕ್ಯಾಪ್ಟನ್ನ ಕೇಳ್ತಾರೆ, ಆ ಹಡಗಿನ ಕ್ಯಾಪ್ಟನ್ಗೆ, ಐ ಆಮ್ ಫೀಲಿಂಗ್ ಅನ್ಕಂಫರ್ಟಬಲ್, ಐ ಫೀಲ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್. ನೋ ಸರ್, ಎವ್ರಿಥಿಂಗ್ ಈಸ್ ಓಕೆ, ಸಿ ದ ಸಿ ಈಸ್ ಆಲ್ಸೋ ಕಾಮ್ ಅಂಡ್ ಕ್ವೈಟ್. ನೋ, ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಸೊ ಬೆಳಗಿನ ಜಾವ ಆ ಹಿಂದೆ ಇತ್ತಲ್ಲ, ಕಡಕಟ್ ಅಂತ ಇತ್ತಲ್ಲ ಹಿಂದೆ, ಮಾರ್ಸ್ ಕೋಡ್ ಅಂತ ಇರೋದಕ್ಕೆ. ನೀವು ನೋಡಿಲ್ಲಲ್ಲ, ಬೇಡ ಬಿಡು. ಹಿಂದೆ ನಾವು ಪೋಸ್ಟ್ ಆಫೀಸ್ಗೆ ಹೋಗಿ ಇವ್ರು ಯಾರೋ ತೀರ್ಕೊಂಡಿದ್ದಾರೆ, ಅವ್ರು ಹೋಗಿದ್ದಾರೆ ಹೇಳಿ ಅಂದರೆ ಅವನು ಕೊಡಿಲ್ಲ, ಅವ್ರ ಹೆಸರು ಹೇಳು, ಟಗಡ ಅವನ ಹೆಸರು ವೆಂಕಟೇಶ ಅಯ್ಯಂಗಾರ್ ಅಂತಿದ್ರೆ ಟಕ್ ಅಂತ ಹೊಡಿಯೋನು. ಅದು ಹೊರಗಡೆ ಬರೋದು, ಅದು ಅಲ್ಲಿಗೆ ಹೋಗೋದು, ಮಾರ್ಸ್ ಕೋಡ್ ಅಂತ. ಅವ್ರು ಗೊತ್ತಾಯ್ತಂತೆ, ಸ್ವಾಮೀಜಿ ನೀವು ಹೇಳಿದ ನಿಜ, ಇಲ್ಲೇ ಸಿಸಿಲಿ ದ್ವೀಪದ ಹತ್ರ ಭೂಕಂಪ ಆಗಿ 1000 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆ ನೋವು ಸ್ವಾಮೀಜಿಗೆ ತಲುಪಿದೆ. ತಲುಪೋರ್ಗೆ ತಲುಪೋದು, ಡಾಬಾದಲ್ಲಿ ಕೂತಿರೋರು ತಲುಪಲ್ಲ, ಚಾಟ್ಸ್ ಅಲ್ಲಿ ತಗೊಂಡಿರೋರು ಕೂತ್ಕೊಳ್ಳೋದು ತಲುಪಲ್ಲ, ದರ್ಶನಿಲಿ ಕೂತಿರೋರು ತಲುಪಲ್ಲ, ತಲುಪೋರ್ಗೆ ತಲುಪೋದು. ನಂಗೆ ಬೇಜಾರಿಲ್ಲ, ಇನ್ನೂ ಹೆಚ್ಚು ಶಕ್ತಿ ಕೊಡ್ತಾನೆ ದೇವರು. ಕೆಲಸ ಮಾಡ್ತೀನಿ. ಮಂಗಳಗಿರಿಗೆ ಹೋಗ್ತಾ ಇದ್ದೀನಿ, ಡೇಟ್ ಎಲ್ಲ ನಿಮ್ಗೆ ಹೇಳ್ತೀನಿ. ವಿಜಯವಾಡದ ಮಂಗಳಗಿರಿಯ ಮಿನಿಸ್ಟರು ಚಂದ್ರಬಾಬು ನಾಯ್ಡು ಅವರ ಮಗ ಲೋಕೇಶ್ ನಾಯ್ಡು ಅವರು ಇವರ ಶೋಭಾಜಿಯವರ ಸಂಬಂಧಿಕರವರು ಅವರಿಂದ ಫೋನ್ ಮಾಡಿಸಿದ್ದಾರೆ. ಸ್ವಾಮೀಜಿ ಬಂದರೆ ಪರ್ಫೆಕ್ಟ್ ಕೆಲಸ ಆಗ್ತದೆ. ನಾನು ಅಲ್ಲಿ ನಿಮ್ಗೊಂದು ಒಂದು ವಿಡಿಯೋ ಕಳಿಸಿದ್ದೆ. ಕಿತ್ಕೊಂಡು ಹೊರಟೋಗ್ತಾರೆ, ಗಾಡಿ ಒಳಗಡೆ ಹತ್ತಿಗೆ ಕಿತ್ಕೊಂಡು ಹೊರಟೋಗ್ತಾರೆ. ಅದು ನಾವು ಹೋದ್ರೆ ಅದಾಗಲ್ಲ. ನಾನು ಎಲ್ರಿಗೂ ನಮಸ್ಕಾರ ಮಾಡಿಬಿಡ್ತೀನಿ, ಫಸ್ಟು ನಮಸ್ಕಾರ ಮಾಡಿಬಿಡ್ತೀನಿ. ಏನೂ ಮಾಡಬೇಡಿ, ದೇವ್ರ ಪ್ರಸಾದ ಕೊಡ್ತಾ ಇದ್ದೀನಿ ಅಂತಲೇ ಹೇಳೋದು. ನಾವು ತೊಗೊಬಂದಿದ್ದೀನಿ ಇದು ಏನೂ ಕೇಳಿ ನನ್ನ ಜೊತೆ ಬಂದಿರೋ ದೇವ್ರ ಪ್ರಸಾದ. ಐ ಹ್ಯಾವ್ ಬ್ರಾಟ್ ದ ప్రసాద్. స్వామి ప్రసాద్ తీసుకొని చిన్నానండి, దయచేసి లైన్లే రండి, ఇస్తాను స్వామి ప్రసాదము. ಏನಪ್ಪ ಹಿಂಗೆ ಬಾರೆ ಲೈನ್ಲೆ ವಾ ಹುಡುಕ್ರೆ, दादीमा लाइन में आओ देऊंगा, ऐसा आने तो कैसा भाई, दादीमा आओ. 5 ಭಾಷೆಯಲ್ಲಿ ಹೇಳ್ಬಿಟ್ಟು ಬರ್ತೀನಿ. ಇದೇ ನಮ್ಮ ಜೀವನದ ಸಾರ್ಥಕತೆ. ಮನವನನುಗೊಳಿಸು ಗುರುವೇ. ಈಗ ತಾನೇ ಏನು ಟೀಚರ್ಸ್ ಡೇ ಆಗೋಯ್ತು. ವನಸುಮದೊಳನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ನಲಿವಿ ತಾನೆಲೆಯ ಪಿಂತಿದ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆಯುವಂತೆ ಮನವನನುಗೊಳಿಸು ಗುರುವೇ. ಅದು ಕೇಳಬೇಕಾಯಿತು. ಟೀಚರ್ಸ್ ಡೇ ಬ್ಯಾಂಡ್ ಅಲ್ಲ, ಟೀಚರ್ಸ್ ಡೇ ಬ್ಯಾಂಡ್ ಅಲ್ಲ ನಮ್ಗೆ ಬೇಕಾಗಿರೋದು. ನಮಗೆ ಬಾಂಡ್, ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಇರಲಿ. ಗಣೇಶನ ಈ ಹಾಡು ಕನ್ನಡದ ಹಾಡು ಹಾಡಿ, ಗಣೇಶನ ಈ ಹಾಡು ಹೇಳ್ತೀನಿ. ಅದು ಹಾಡು ತೆಗೆದುಕೊಡಿ, ನೀವೇ ಹಾಡಿ.
ಶ್ರೀಪತಿಯು ನಮಗೆ ಸಂಪದ ನೀಡಲಿ. ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ವರವಿಬುಧರನು ಪೊರೆ ವಿಷವ ಕಂಠದಲ್ಲಿಟ್ಟ ಹರ ನಿತ್ಯ ನಮಗೆ ರಕ್ಷಣೆ ನೀಡಲಿ. ವರವಿಬುಧರನು ಪೊರೆ ವಿಷವ ಕಂಠದಲ್ಲಿಟ್ಟ ಹರ ನಿತ್ಯ ನಮಗೆ ರಕ್ಷಣೆ ನೀಡಲಿ. ನರರೊಳುನ್ನತವಾದ ನಿತ್ಯ ಭೋಗಗಳನ್ನು ನರರೊಳುನ್ನತವಾದ ನಿತ್ಯ ಭೋಗಗಳನ್ನು ಪುರುಹೂತ ದಯದಿಂದ ಪೂರ್ಣ ಮಾಡಿಸಲಿ. ಶ್ರೀಪತಿಯು ನಮಗೆ ಸಂಪದವೀಯಲಿ. ವಾಣಿಪತಿ ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದವೀಯಲಿ. ವಿನುತ ಸಿದ್ಧಿ ಪ್ರದನು ವಿಘ್ನೇಶ ದಯದಿಂದ ನೆರೆದ ಕಾರ್ಯಗಳ ನೆರವೇರಿಸಲಿ ಹರಸಿ. ವಿನುತ ಸಿದ್ಧಿ ಪ್ರದನು ವಿಘ್ನೇಶ ದಯದಿಂದ ನೆರೆದ ಕಾರ್ಯಗಳ ನೆರವೇರಿಸಲಿ ಹರಸಿ. ದಿನ ದಿನವು ಧನ್ವಂತ್ರಿಯಾಪತ್ತುಗಳ ಕಳೆದು ದಿನ ದಿನವು ಧನ್ವಂತ್ರಿಯಾಪತ್ತುಗಳ ಕಳೆದು ಪರುಷವಿತ್ತು ಮನ್ನಿಸಲಿ ಬಿಡದೆ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ನಿರುತ ಸೋಜ್ಞಾನವನು ಬೆಳಗಿ ಕೃಪೆಗೈಯುವ ಗುರುಗಳಾಶೀರ್ವಾದ ನಮಗಾಗಲಿ. ನಿರುತ ಸೋಜ್ಞಾನ ಬೆಳಗಿ ಕೃಪೆಗೈಯುವ ಗುರುಗಳಾಶೀರ್ವಾದ ನಮಗಾಗಲಿ. ಪುರಂದರ ವಿಠಲನ ಕರುಣದಿಂದಲಿ ಸಕಲ ಪುರಂದರ ವಿಠಲನ ಕರುಣದಿಂದಲಿ ಸಕಲ ಸುರರೊಲುಮೆ ನಮಗೆ ಸುಸ್ಥಿರವಾಗಲಿ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ವಾಣಿಪತಿ ನಮಗೆ ದೀರ್ಘಾಯು ಕೊಡಲಿ. ಶ್ರೀಪತಿಯು ನಮಗೆ ಸಂಪದ ನೀಯಲಿ. ಎಲ್ಲರ ಪರವಾಗೂ ಕೇಳ್ಕೊಂಡಿದ್ದೀನಿ.
ಈ ಸರಿಯ ಆರ್ಟಿಕಲ್ಲು ತುಂಬ ಜನರಿಂದ ಏನು ಬಂದಿದೆ, ರಿಯಾಕ್ಷನ್ ಬಂದಿದೆ. ಈ ಆರ್ಟಿಕಲ್ ಹೆಸರು ನಿಮಗೆ ಚೆನ್ನಾಗಿ ಅನುಗುಣವಾಗುತ್ತೆ, ಚೆನ್ನಾಗಿ ಪ್ರಿಂಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಬೇರೆಲ್ಲದಕ್ಕೂ ಸಮಯವಿದೆ, ಅಧ್ಯಾತ್ಮ ಸಾಧನೆಗೆ ಮಾತ್ರ ಇಲ್ಲ. ಯಾರನ್ನ ಕೇಳಿ, ಯಾಕ್ರಿ ಆಶ್ರಮರು, ಅಯ್ಯೋ ಸ್ವಾಮೀಜಿ ಒಂದು 15 ದಿವಸದಿಂದ ಪ್ಲ್ಯಾನ್ ಮಾಡ್ಕೋತೀನಿ, ಬರೋಕ್ಕೆ ಆಗ್ತಿಲ್ಲ. ಯಾರನ್ನ ಹೋಗಿ ಕೇಳಿ, ಎಲ್ಲಿ ಹೋಗಿ ಕೇಳಿ. ಆಶ್ರಮ ಅಂದರೆ ಇದೊಂದೇ ಅಲ್ಲ, ಸಾಧನೆಯ ವಿಚಾರಗಳು. ಎಲ್ಲಿ ಸ್ವಾಮೀಜಿ ನಮಗೆ ಧ್ಯಾನ ಜಪ ಎಲ್ಲ, ನಮಗೆಲ್ಲ ಆಗುತ್ತೆ ಸ್ವಾಮೀಜಿ. ಸರಿ ಆಯ್ತಪ್ಪ. ಶ್ರೀರಾಮಕೃಷ್ಣರು ಅಂಥವ್ರಿಗೊಂದು ಮಾತು ಹೇಳ್ತಾರೆ, ಅದನ್ನು ಹೇಳ್ಬಿಟ್ಟು ಇವತ್ತು ಮಾತು ಮುಗಿಸ್ತೀನಿ. ಈಗಿನ ವರದಿ ಪ್ರಕಾರ 8.2 ಬಿಲಿಯನ್ ಈ ಭೂಗೋಳದಲ್ಲಿ ಇದ್ದಾರೆ ಜನ, ಅಂದರೆ 8.2 ಶತಕೋಟಿ ಜನರಿದ್ದಾರೆ ಅಂತ ಅರ್ಥ. ಈ ಕೋಟಿ ಜನರಲ್ಲಿ ಆಧ್ಯಾತ್ಮಿಕ ಸಾಧನೆ, ಜೀವನದ ಗುರಿ, ಭಗವತ್ ಸಾಕ್ಷಾತ್ಕಾರ ಎಂಬ ವಿಚಾರಗಳನ್ನ ಅರಿತವರು ಎಷ್ಟು? ಬಹಳ ಕಡಿಮೆ. ಮನುಷ್ಯಾಣ ಸಹಸ್ರೇಶು, ಈಗ ಸಹಸ್ರೇಶು ತೆಗೆದುಬಿಟ್ಟು ಕೋಟಿ ಇಷ್ಟು. ಈಗ ಮೊದಲು ಸಹಸ್ರ, ಈಗ ಕೋಟಿ ಆಗಿಬಿಟ್ಟಿದೆ. ಯಾಕಂದರೆ ಕೆಲವು ಕಡೆ ಈ ಸರಿ ಎಷ್ಟು ಗಣಪತಿ ಇಟ್ಟಿದ್ದಾರೆ ನಿಮ್ಮೂರಲ್ಲಿ ಅಂತ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಊರು ಗೊತ್ತಿಲ್ಲ ನನಗೆ, ಯಾಕಂದರೆ ಬೇರೆ ಊರಿಗೆ ಕಲಿಸಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ತುಮಕೂರಲ್ಲಿ ಬಹಳ ಹಳೇದೊಂದು ಗಣಪತಿ ಇಡ್ತಾ ಇದ್ರು, ನಿಲ್ಸೇ ಬಿಟ್ರು. ಈಗ ಒಂದೇ ಒಂದು ನಡೀತಾ ಇರೋದು, 48 ವರ್ಷ ಆಗಿದೆ, ಅದಕ್ಕೆ ದೇವ್ರ ದಯಿಂದ ನಡ್ಕೊಂಡು ಹೋಗ್ತಾ ಇದೆ. ಅದು ಯಾವಾಗ ನಿಲ್ತಾರೋ ಗೊತ್ತಿಲ್ಲ. ಆದರೆ ಎಲ್ಲೂ ನಮಾಜ್ ಬಿಟ್ಟಿಲ್ಲ, ಎಲ್ಲೂ ಹೊಸ ಮಸೀದಿ ಕಟ್ಟೋದು ಬಿಟ್ಟಿಲ್ಲ. ಆದರೆ ನಮ್ಮ ಭಾರತೀಯರು, ನಮ್ಮ ಯುವಕರು, ನಮ್ಮ ಜನ, ನಮ್ಮ ಹಿಂದೂಗಳು ಬಿಟ್ಕೊಂಡ್ಬರ್ತಾ ಇದ್ದಾರೆ. ಬೇಕಾಗಿಲ್ಲ ಇವ್ರಿಗೆ. ಇನ್ನು ಸಾಧನೆ ಯಾರಿಗೆ ಬೇಕ್ರಿ? ಹೀಗಿದ್ದರೂ ಎಲ್ಲೋ ಅಲ್ಲಲ್ಲಿ ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮಿಕ ಸಾಧಕರನ್ನು ಕಾಣಬಹುದಾಗಿದೆ. ಆದರೆ ಬಹುತೇಕರಲ್ಲಿ ಆಧ್ಯಾತ್ಮ ಸಾಧನೆ, ಜೀವನ, ಧರ್ಮ, ಯೋಗ, ಆತ್ಮಾನುಸಂಧಾನ ಇತ್ಯಾದಿ ಪೂರ್ಣ ಮಾಹಿತಿ ಇಲ್ಲ. ಈಗ ಉದಾಹರಣೆ ಕೊಡ್ತೀನಿ, ನೀವು ಅದನ್ನು ಸೀರಿಯಸ್ ಆಗಿ ತಗೋಬೇಡಿ. ಈ ಊರಲ್ಲ, ಬೇರೆ ಊರು. ಉದಾಹರಣೆ ಏನು ಗೊತ್ತಾ? ಏನ್ರಿ ಏನು ಸಂಬಂಧ ಬೆಳೆಸ್ಕೊಂಡು ಆಯಿತು, ಏನು ಕೂತ್ಕೊಂಡು ಹೋಗದೇ ಬೇಜಾರು ಮಾಡ್ಕೋತಾರೆ, ಹೋಗಿ ಕೂತ್ಕೊಳ್ಳೋಣ. ಆ ಪ್ರೋಗ್ರಾಮ್ ಹೋಗಿದ್ರು ಬೇಜಾರು ಹೋಗಿ ಕೂತ್ಕೊಳ್ಳೋಣ. ಬರೀ ಇದೇ ಆಗೋಯ್ತೆ. ಇನ್ನು ಇನ್ನೊಬ್ಬರಿಗೆ ಸಿಸಿ ಮಾಡೋದಕ್ಕೆ ಹೋಗ್ತಾರೆ ವಿನಃ ತನಗೆ ತಾನು ಸಂತೋಷಕ್ಕೆ ಹೋಗ್ತಿಲ್ಲ. ಏನಪ್ಪ ನಮಗೇನು ಇಷ್ಟ ಇಲ್ಲ, ಅದು ಬೇರೆ ಸ್ಟೈಲು. ಹೊರಗಡೆ ಬಂದಮೇಲೆ ಅಲ್ಲಿ ಯಾರೋ ಕೇಳಿದೆ ಎಲ್ಲಿ ಹೋಗಿದ್ದು, ಅಯ್ಯೋ ಇದೆಯಲ್ಲ ಹೋಗಿದ್ದೆ, ನನಗಂತೂ ಇಷ್ಟವೇ ಇಲ್ಲ ಅಂದರೆ ಅದನ್ನು ದೊಡ್ಡದೊಂದು ಅವನಿಗೆ ದೊಡ್ಡ ಒಂದು ಏನು ಕ್ವಾಲಿಫಿಕೇಷನ್ನು. ಇಷ್ಟನೇ ಇಲ್ಲ, ಕೂತ್ಕೊಂಡೆ. ಅಲ್ಲ ನೀವು ರಾಮ ಅಂತ, ಏನು ರಾಮ ನೀವೆಲ್ಲ ಹೆಂಗಿದ್ರಮ್ಮ? ಅಯ್ಯೋ ನೀನನ್ನು ಮಿಸ್ ಮಾಡ್ಕೊಂಡ ನಾವು. ಏನು? ಅಯ್ಯೋ ಆ ಚಾಟ್ಸಲ್ಲಿ ಮ್ಯೂಸಿಕ್ ಹಾಕಿದ್ರು, ಡ್ಯಾನ್ಸ್ ಇತ್ತು, ನಾನು ಪಡ್ಕೊಂಡೆ. ಅದು ಬೇರೆ. ಇದು ಜಾಸ್ತಿ ಆಗ್ತಾ ಇದೆ. ನಗ್ತೀರಾ? ಇದು ಜಾಸ್ತಿ ಆಗ್ತಾ ಇದೆ. ಪೃಥ್ವಿಯಿಂದ ಮಾಯವಾಗುತ್ತಾ ಬರುತ್ತಿದೆ ಈ ವಿಚಾರಗಳೆಲ್ಲ. ಮುಂದಿನ ಜನ್ರೇಷನ್ ಬಂದರೆ ಹೇಳಿದ್ರೆ ಯಾರೋ ಒಬ್ರು ಸ್ವಾಮೀಜಿ ಅಂತೆ, ಯಾರೋ ಒಬ್ರು ಋಷಿ ಅಂತೆ ಸ್ವಾಮೀಜಿ ಹೋಗೋಣ ಹಂಗಾಗ್ಬಿಡ್ತಾ ಇದೆ. ಆಶ್ರಮಗಳೆಲ್ಲ ಹೊಟ್ಟೋಗ್ತಾ ಇರುತ್ತೆ. ಈಗಲೇ ಹೊಟ್ಟೋಗ್ತಾ ಇವೆ ಆಶ್ರಮ. ನಿಮಗೆ ಎಚ್ಚರ ಕೊಡಕ್ಕೆ ಹೇಳ್ತೀನಿ, ಕೆಲವು ಆಶ್ರಮಗಳು ಅಂದರೆ ಇದು ಇಂಥದ್ದು ಲಿಂಗಾಯತ ಆಶ್ರಮಗಳು, ಬೇರೆ ಬೇರೆ ಆಶ್ರಮಗಳವೆಲ್ಲ ಜನ ಇಲ್ಲ ಅಂತ ಮುಚ್ಚುತ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ನೋಬಡಿ ಇಸ್ ದೇ ಟು. 4-5 ಶಾಖೆಗಳಿತ್ತು ಸ್ವಾಮೀಜಿ, ಈಗ 2 ಶಾಖೆ ನಡೀದೆ. ಯಾಕೆ ಯಾರು ಬರಲ್ಲ ಸ್ವಾಮೀಜಿ, ಯುವಕರು ಬರಲ್ಲ, ಅವ್ರು ಮೊದಲಿದ್ದಾಗ ಆಗಲಿಲ್ಲ. ಅದೆಲ್ಲದಕ್ಕೂ ಹೋಗಿ ಬರ್ತಾರಲ್ಲ, ಏನಿದು ವಿಚಾರ ಅಂದರೆ ಸಮಯ ಇಲ್ಲ.
ಶ್ರೀರಾಮಕೃಷ್ಣ ಪರಮಹಂಸರು, ದಯಾನಂದ ಸರಸ್ವತಿ, ರಮಣ ಮಹರ್ಷಿಗಳು, ದಾಸವರೆಣ್ಯರು, ತುಕಾರಾಮ್, ಮೀರಾಬಾಯಿ, ಅಕ್ಕಮಹಾದೇವಿ ಆದಿಯಾಗಿ ಭಕ್ತವರೆಣ್ಯರುಗಳು, ಅನ್ನಮಾಚಾರ್ಯ, ಭದ್ರಾಚಲ ರಾಮದಾಸರು, ಪುರಂದರದಾಸರು, ಅನೇಕಾನೇಕ ಬ್ರಹ್ಮಜ್ಞ ಪುರುಷರಿಗೆ ಸಮಯ ಎಲ್ಲಿ ಸಿಕ್ತು ಅವ್ರಿಗೆ? ಅವ್ರು ಇಲ್ಲೇ ಇದ್ರಲ್ವಾ ನಮ್ಮ ಜೊತೆ? ಅವ್ರಿಗೆ ಹೆಂಗಿತ್ತು ಸಮಯ? ಅವರು ಸಹ ಮಾನವರಾಗಿಯೇ ಈ ಜಗತ್ತಿನಲ್ಲಿ ಇರಲಿಲ್ವೇ ಎಂಬ ಸಂದೇಹ ಬರುವುದು ಸಹಜ. ಆಗ ಹೇಳ್ತಾರೆ ಈ ಹುಡುಗರು, వాళ్ళకేం పని లేదు, దానికి అక్కడ కూర్చున్నారు, నాకు ఎంత పని ఉండేది. ಒಬ್ಬನೊಬ್ಬನ ಕರೆದ್ಬಿಟ್ಟು ಕೆಲಸ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಇರಲಿ. ಒಮ್ಮೆ ರಾಮಕೃಷ್ಣ ಪರಮಹಂಸರಲ್ಲಿ ಮಹಿಮಚರಣಂ ಎಂಬ ಭಕ್ತೋತ್ತಮ ಇದೇ ಪ್ರಶ್ನೆ ಹಾಕ್ತಾನೆ, ಸಂಸಾರಿಗಳಿಗೆ ಅನೇಕ ಕೆಲಸ ಕಾರ್ಯಗಳು, ಸಾಧನೆಗೆ ಸಮಯವೆಲ್ಲಿ? ಈ ಸಾಧನೆ ಬಿಟ್ಬಿಟ್ರಿ, ನಿಮ್ಮ ಮಾತೇ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ನಿಮ್ಮ ಮನೆಗಳಲ್ಲಿ ಹಪ್ಪಳ ಮಾಡ್ತಿರ್ಲಿಲ್ವಾ? ನೋಡಿ, ತಲೆನೂ ಅಲ್ಲಾಡ್ಸಕ್ಕೆ ಭಯ, ಮತ್ತೆ ಎಲ್ಲಿ ಮಾಡುವನ್ ಬಿಡ್ತಾರೋ ಅಂತ. ಹಪ್ಪಳ ಮಾಡ್ತಿರ್ಲಿಲ್ವಾ ಮನೆಗಳಲ್ಲಿ? ಆ ಸುಲೋಚನಮ್ಮನ ಕೇಳಿ ಅಥವಾ ಅಲ್ಲಿ ಗೀತಮ್ಮನವ್ರು ಕೇಳಿ, ಅವರೆಲ್ಲ ಹೇಳ್ತಾರೆ, ಸೀನಿಯರ್ಸ್ ಕೇಳಿ, ಟೈಮಿಂಗು ಇತ್ತು ಹಪ್ಪಳ ಮಾಡೋದಕ್ಕೆ. ಆ ಇಯರಲ್ಲಿ ಯಾವಾಗ ಮಾಡಬೇಕು ಅಂತ ಇತ್ತು. ನಾವು ಮನೆಯಲ್ಲಿ ಗಮ್ಮನ್ನೋದು. ಇನ್ನು ಮುಂದಕ್ಕೆ ಹೇಳೇ ಬಿಡ್ತೀನಿ, ಇಷ್ಟು ದೂರ ಬಂದು ಇನ್ನೇನು ಸರ್ ನೀರು ಗಿಳದ ಮೇಲೆ ಚಳಿಯನ್ನು. ಒಂದೊಂದ್ಸಲಿ ಹಸಿ ಹಪ್ಪಳನೇ ಜೋಗಕ್ಕೆ ತುಂಬೋದು ಹೋಗ್ತಿದ್ದ ನಾವು, ಅಷ್ಟು ರುಚಿ ಇರೋದು. ನಾವು ಬೇಡ ಕೊಂಡು ಹೊಟ್ಟೆ ನೋವ್ತಾನೆ, ಹೊಟ್ಟೆ ತಾನೇ ನೋವೋದು, ನಾವು ಅಲಿವರ್ ಅಂತಲ್ಲ ತಿನ್ಬಿಡ್ತೀವಿ. ಹಪ್ಪಳ, ಸಂಡಿಗೆ, ಆಮೇಲೆ ಮೆಣಸಿನ್ಕಾಯಿ ಹಪ್ಪಳ ಭಾಳ ಕಾರ್ತೀವಿ ನಾವು. ಅದು ನಾವು ಬರೋ ಇಲ್ಲಿ ನೋಡ್ಕೊಳ್ಳೋ ಅವನು ಹಪ್ಪಳನ, ಹುಷಾರ ನೋಡ್ಕೊಳ್ಳೋ. ಯಾರು ಬರ್ದು ಇಲ್ಲ, ಖಂಡಿತ ನೋಡ್ಕೋತೀನಿ, ಕೋಲ್ ಇಟ್ಕೊಂಡು ಹೋಗಿ. ನಮಗೇನಪ್ಪ ಏನಂತ ತೋಳಕ್ಕೆ ಕುರಿಕಾಯಿ ಇದ್ದಂಗೆ ಹಪ್ಪಳ, ಅದರಲ್ಲೂ ಹುರುಳಿ ಹಪ್ಪಳ ಮಾಡಿಬಿಟ್ರಂತೂ. ನಿಮ್ಮಮ್ಮ, ಈ ದಾವಣಗೆರೆ ಅಮ್ಮ ಇದ್ದಾರಲ್ಲ, ಅವರು ನೋಡಿ ಹೆಂಗೆ ಮಾಡ್ತಿದ್ರು ಕೇಳಿ. ಎಲ್ಲೋಯ್ತು ಈಗ? ಸಮಯ ಇಲ್ಲ. ಟಿ ವಿ, ಆಮೇಲೆ ಫ್ರೆಂಡ್ಸು, ಆಮೇಲೆ ಚಾಟ್ಸು, ಆಮೇಲೆ ಟೈಮೇ ಇಲ್ಲ. ಅದಕ್ಕೇನು ಮಾಡ್ತೀರಾ? ಅವನ ಕಾಲಲ್ಲಿ ಹಾಕಿ ಚೆನ್ನಾಗಿ ಪಿಚಿ 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 ಅಂತ ಮಾಡಿರ್ತಾನೆ. ಆ ಹಪ್ಪಳದ್ದು ಎಲ್ಲ ಡೀಟೇಲ್ಸ್ ಹೇಳಿಬಿಟ್ರೆ, ಉಪ್ಪಿನಕಾಯಿ ಹೆಂಗೆ ಮಾಡ್ತಾರೆ ನಿಮ್ಗೇನಾದರೂ ವಿಡಿಯೋ ತೋರಿಸ್ಬಿಟ್ರೆ, ಕಾಲಲ್ಲಿ ಹಾಕಿ ಎಲ್ಲ 4-5 ಜನ ಹುಡುಗರನ್ನ ಬಿಟ್ಬಿಟ್ರೆ, ಹೋಗ್ರ ಅಲ್ಲಿ ಆಟ ಆಡ್ಕೊಳ್ರು ಅಂತ ಬೇರೆ ಆಟ ಆಡ್ತಿರ್ತಾರೆ. ನೀವು ಅಂತ ತಗೋತಿರ್ತೀರಲ್ಲ, ಏನು ಕೂತ್ಕೊಂಡು ನಿಮ್ಮಂಗೆ ಇದರಲ್ಲಿ ಅಂಥದ್ದು ಜಾಡಿ ಎಲ್ಲಿದ್ದು ಈಗ ಈ ಯಂಗ್ಸ್ಟರ್ಸ್ಗಳ ಕೇಳು. ಜಾಡಿ ಅಂದರೆ ಒಂಥರ ಅಮ್ಮ ಗ್ಲಾಸ್ದು ಅಮ್ಮ, ಜಾಡಿ ಅಂತಾರಮ್ಮ. ನಿಗೆ తెలుಸ ಜಾಡಿ ಅಂದರೆ ಎಟ್ಲುಂಟು ಚಪ್ಪು? ಅದು ಜಾಡಿಗೂ ಸೈಜ್ಗಳಿತ್ತು. ಗುಡ್ಡ ಜಾಡಿ ಇರ್ತಿತ್ತು, ಅದರಲ್ಲಿ ಏನು ಹಾಕಬೇಕು ಅಂತ ಅವ್ರಿಗೆ ಗೊತ್ತಿರ್ತಿತ್ತು. ಉದ್ದದ ಜಾಡಿ ಇರ್ತಿತ್ತು, ಅದ್ರಲ್ಲಿ ಜಾಸ್ತಿ ಹಾಕೋರು. ಈ ಗುಂಡು ಜಾಡಿನಲ್ಲಿ ಬೇರೆ ಬೇರೆ ಹಾಕೋರು. ಸಣ್ಣ ಮೆಣಸಿನ್ಕಾಯಿ, ಇದು ಸಣ್ಣ ನಲ್ಲಿಕಾಯಿ. ಯಾಕೆ ಇವೆಲ್ಲ ಜ್ಞಾಪಿಸ್ತಿದ್ರೆ ನಿಮಗೆ ಪುರ್ಸೋತಿಲ್ಲ. ಇನ್ನು ಸಾಧನೆಗೆ ಎಲ್ಲಿ ಬಂತು ಅಂದರೆ, ಎಂಥ ಮನುಷ್ಯನ ಮನಸ್ಸಲ್ಲಿ ಹೋಗಿದೆ ಏನಕ್ಕೆ ಇವೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡಿ ಆಯ್ತಾ. ತಮಗೆ ತಡೆಯಾದ ಸಮುದ್ರ ನೀರನ್ನು ನೋಡಿ ಲಕ್ಷ್ಮಣ ಕುಪಿತನಾದ, ಕೋಪ ಬಂದ್ಬಿಡ್ತು ಲಕ್ಷ್ಮಣಗೆ. ಏನಪ್ಪ, ಲಂಕೆಗೆ ಹೋಗ್ಬೇಕು ಅಂದ್ರೆ ಈ ಸಮುದ್ರ ಬಂದ್ಬಿಟ್ಟಿದೆ ಅಂತ, ವರ್ಣನ ಸಾಯಿಸ್ಬಿಡ್ತೀನಿ, ಈ ವರ್ಣನಿಂದಾನೇ ಈ ಪ್ರಾಬ್ಲಮ್ ಬಂದಿರೋದು ಅಂಥೇಳಿ ಬಾಣ ತೆಗೆದುಕೊಳ್ತಾನಂತೆ. ಆಗ ರಾಮ ಹೇಳ್ತಂತೆ, ಬುದ್ಧಿ ಮಾತು ಹೇಳುತ್ತೆ, ಹೇ ಲಕ್ಷ್ಮಣ, ನಿನಗೆ ಗೋಚರವಾಗುತ್ತಿರುವುದೆಲ್ಲ ಸ್ವಪ್ನವತ್ತು, ಅನಿತ್ಯ. ಸಮುದ್ರವೂ ಅನಿತ್ಯ, ನಿನ್ನ ಕೋಪವೂ ಅನಿತ್ಯ. ಮಿಥ್ಯವನ್ನು ಮಿಥ್ಯದ ಮೂಲಕ ಸಾಯಿಸುವುದೂ ಮಿಥ್ಯವೇ. ಅಂದರೆ ಈ ಜಗತ್ತೇ ಮಿಥ್ಯೆ ಎಂಬುದನ್ನು ಅರಿಯಬೇಕು. ಈ ಮಿಥ್ಯಾ ಜೀವನದಲ್ಲಿ ನನ್ನದು, ನಮ್ಮದು, ನನ್ನ ಸರ್ವಸ್ವ, ನನ್ನವರು ಇತ್ಯಾದಿ ಭ್ರಮೆಯಿಂದ ಜೀವನ ಮೂಲವನ್ನೇ ಮರೆತಿರುವ ಎಲ್ಲ ಶಕ್ತಿ ಯುಕ್ತಿ ಕೇವಲ ಸಾಂಪ್ರದಾಯಿಕ ಎತ್ತ ಧಾವಿಸುತ್ತಿವೆ, ಪ್ರಾಪಂಚಿಕತೆಯತ್ತ ಧಾವಿಸುತ್ತಿವೆ. ಈ ಸಂಭಾಷಣೆ ಮುಂದುವರಿತಿರುವಾಗ ಭಕ್ತನೊಬ್ಬ ಪರಮಹಂಸರಲ್ಲಿ ಪ್ರಾಪಂಚಿಕ ಉಪಾಯವೇನು ಅಂತ ಕೇಳ್ತಾನ ಅವನು. ಯಾರೋ ಪಾವಗಡದವನು. ಇದಕ್ಕೆ ಶಾರ್ಟ್ ಕಟ್ ಇದೆಯಾ ಅಂತ. ಸಾಧು ಸಂಗ ಮಾಡುತ್ತಿರಬೇಕು. ಆಧ್ಯಾತ್ಮಿಕ ವಿಷಯವನ್ನು ಸತತವಾಗಿ ಕೇಳುತ್ತಿರಬೇಕು. ಅವರು ಕಾಮ ಕಾಂಚನದ ಮತ್ತಿನಿಂದ ಉನ್ಮತ್ತರಾಗಿರುತ್ತಾರೆ. ಉನ್ಮತ್ತನಿಗೆ ಅಕ್ಕಿ ತೊಳೆದ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಕೊಡ್ತಾ ಬಂದರೆ ಕ್ರಮೇಣ ಪ್ರಜ್ಞೆ ಬಂದ್ಬಿಡುತ್ತೆ. ಇದು ಬಂಗಾಳಿನಲ್ಲಿ ಹಂಗೆ ಮಾಡ್ತಾರೆ. ಆದರೆ ಇಂದಿನ ಕಾಲಘಟ್ಟದಲ್ಲಿ ಮನುಜರಿಗೆ ಸಮಯವೆಲ್ಲಿದೆ? ಇತ್ತೀಚೆಗೆ ಆಶ್ರಮಕ್ಕೆ ಒಬ್ಬರು ಭೇಟಿ ಇದ್ರು. ಇಲ್ಲಲ್ಲ,
ಬೆಂಗಳೂರು ಆಶ್ರಮ. ಆ ಆಶ್ರಮದ ಯತಿಗಳು ಏನು ನಿಮಗೆಲ್ಲ ಜವಾಬ್ದಾರಿ ಮುಗಿದಿದೆ, ಮದುವೆನೂ ಆಯಿತು, ಮಕ್ಕಳೆಲ್ಲರದ್ದು ಮದುವೆ ಆಯಿತು, ಎಲ್ಲ ಇತ್ಯಾದಿ ಇತ್ಯಾದಿ ಹೇಳ್ಬಿಟ್ಟು ಇನ್ನೇನು ಬನ್ನಿ, ಮನಸ್ಸು ಯಾಕೆ ಆಧ್ಯಾತ್ಮಿಕ ಜೀವನಕ್ಕೆ ತಿರುಗಿಸ್ಬಾರ್ದು ಅಂದರೆ, ಸ್ವಾಮಿ ನೀವೇನೋ ಆಶ್ರಮದೊಳಗೆ ಹೇಳ್ಬಿಡ್ತೀರಾ, ಈಗ ಏನಾಯಿತು, ಈಗ ಶುರು ಆಗಿದೆ ಅಂತ. ಈಗ ತಲೆ ಯಾರಕ್ಕೆ ತಿರುಗ್ತಿರೋ ನಿಮಗೆ ಬಿಡ್ತೀನಿ. ಯಾಕೆಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಅದಕ್ಕೆ ಸಂಸ್ಕಾರ, ಸಂಸ್ಕೃತಿ, ಪರಂಪರೆ, ಹಿರಿಯರು. ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಗಣೇಶನ ಹೆಂಗೆ ಮಾಡ್ತಿದ್ರು ಅಂತ. ಯಾಕಪ್ಪ ತೊಗೊಂಡೋ ಒಂದು 150 ರೂಪಾಯಿ, 200 ರೂಪಾಯಿ, 500 ರೂಪಾಯಿ. ಈ ಸರಿ ಎಷ್ಟು ಕೊಟ್ಟಿರೋದು? 500 ರೂಪಾಯಿ, 1000, 2000, 2500. ಆಯ್ತು ರೀ, ನಮಗೆ 2500 ಎಲ್ಲ ಕೆಲವು 2500 ಕೊಟ್ಟ ಗಣೇಶ ತಂದ. ಅದನ್ನು ಮಾಡ್ತಾರಲ್ಲ ಅವರು ನೋಡಿ ಅಷ್ಟು ಶಕ್ತಿ ಬರುತ್ತೆ ಅವ್ರಿಗೆ. ಗಣೇಶನ್ನೇ ಹೀಗೆ ಮಾಡ್ತಾ ಇರ್ತೆ, ಗಣೇಶನ್ನೇ, ಗೌರಿನೇ, ಆ ಕಣ್ಣನ್ನೇ ಅವರು ಗಣೇಶ ಗೌರಿಲಿ ಒಂದಾಗ್ಬಿಟ್ಟಿರ್ತಾರೆ ತಿಂಗಳಾರ್ಗಟ್ಲೆ, 1.5 ತಿಂಗಳು 2 ತಿಂಗಳು. ನೀವು ಹಂಗಾಗತ್ತಾ? ದುಡ್ಡು ಕೊಟ್ಟ ತಂದ, ಅವನು ಹೆಂಗೆ ಕಲಿಸ್ತಾ ಅಂತ ಹೇಳಲ್ಲ, ಬೇಡ ಸ್ವಾಮಿ ಈಗ ಆರಂಭವಾಗಿದೆ, ಇನ್ನೂ ಕೆಲಸಗಳು ವಿಪರೀತ ಇದೆ, ಈಗಲೇ ಅದರ ಚಿಂತೆ ಯಾಕೆ ಎಂದು ಹೊರಟು ಹೋದ್ರಂತೆ. ಇಂತಹ ಮನಸ್ಥಿತಿಯವರಿಗೆ ಪರಮಹಂಸರು ಉದಾಹರಣೆ ಕೊಡ್ತಾರೆ. ನನಗೆ ಹೇಳಿದ, ನೀವು ನೋಡುತ್ತಿರುವ ಭಗವಂತನ ರೂಪಗಳೆಲ್ಲ ನಿಮ್ಮ ಮಾನಸಿಕ ಭ್ರಾಂತಿ ಅಂದ್ಬಿಡ್ತಾನೆ. ಯಾರು? ವಿವೇಕಾನಂದರು ಶ್ರೀರಾಮಕೃಷ್ಣಂಗೆ ಹೇಳ್ಬಿಡ್ತಾರೆ, ದೇವರಿಲ್ಲ ಏನಿಲ್ಲ, ಭ್ರಾಂತಿ ನಿಮಗೆ ಅಂತ. ಅದಕ್ಕೆ ಶ್ರೀರಾಮಕೃಷ್ಣರು ಭವತಾರಿಣಿಯ ಸಮೀಪ ಧಾವಿಸಿ ಹೇಳಿದೆ, ಹೇ ತಾಯಿ, ಏನು ಇದೆಲ್ಲ ಮಿಥ್ಯವೇ, ನರೇಂದ್ರ ಈಗ ಹೇಳ್ಬಿಟ್ನಲ್ಲ ಅಂತ ಹೇಳಿದಾಗ ಒಡನೆ ಭಗವತಿ ಒಂದು ಅಲೌಕಿಕ ದರ್ಶನವನ್ನು ತೋರಿಸಿದಳು. ನಾನು ಚೈತನ್ಯವನ್ನು, ಅಖಂಡ ಚೈತನ್ಯವನ್ನು ಮತ್ತು ಆತನಿಂದ ಉದ್ಭವಿಸಿದ ಚೈತನ್ಯ ಮೂರ್ತಿಯನ್ನು ದರ್ಶಿಸಿದೆ. ಯಾರು ಶುದ್ಧ ಮನಸ್ಸಿನಿಂದ ಆಧ್ಯಾತ್ಮಿಕ ಪಥದಲ್ಲಿ ಪತಿಸುತ್ತಿರುತ್ತಾರೆಯೋ ಅವರಿಗೆ ಯಶಸ್ಸು ಖಂಡಿತ. ಮನುಷ್ಯತ್ವದಿಂದ ದೈವತ್ವದೊಳಗೆ ಪಯಣಿಸುವುದೇ ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮ ಜೀವನ. ಸಮಯವೆಲ್ಲಿ ಎಂದು ಕೇಳದೆ ಆಧ್ಯಾತ್ಮ ಜೀವನವನ್ನು ಅರ್ಥ ಮಾಡಿಕೊಂಡಿರುವನೇ ಶ್ರೇಷ್ಠ ಸಾಧಕ. ಇಷ್ಟೇ ಅಧ್ಯಾತ್ಮ ಅಂದರೆ, ವಾಕಿಂಗ್ ಟುವರ್ಡ್ಸ್ ದ ಗಾಡ್. ಸ್ವಾಮೀಜಿ ನನಗೆ ಬ್ರಹ್ಮಸೂತ್ರ ಬರಲ್ಲ, ಸ್ವಾಮೀಜಿ ಈಶಾವಾಸ್ಯ ಬರಲ್ಲ. ಯಾವ ಉಪನಿಷತ್ತುಗಳು, ಯಾವ ವೇದಗಳೆಲ್ಲ ತಗೊಳ್ಳಿ, ಅದರ ಸಾರಾಂಶ ಕೊನೆಗೇನು ಬರುತ್ತೆ ಅಂದರೆ, ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯತಿ ಸೂರ್ಯ ದಿವಿವೆ ಚಕ್ಷುರಾತತ್, ಅಲ್ಲಿ ಪರಮಾತ್ಮ ಅವನು. ಹಾಗಾದರೆ ಇದೆಲ್ಲ ಕೆಲಸ ಸಂಸಾರ ಇದೆ, ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಜಗತ್ತಿಗೆ ಬಂದಿದ್ದೀವಿ, ಅವನ ಇಷ್ಟ, ಅವನ ಹತ್ರ ಇದೆ ಬ್ಲೂ ಪ್ರಿಂಟು. ನೀ ಇನ್ನೂ ಚೇಂಜ್ ಮಾಡ್ಬೇಕಾದ್ರೆ ಅವ್ನಿಗೆ ಹೋಗಿ ಹೇಳು, ಚೇಂಜ್ ಮಾಡ್ತಾನೆ. ಈಗ ನೀಗೇನು ಬಂದಿದ್ಯೋ ಆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಕೊ, ಸಂತೋಷವಾಗಿರು, ಪರಮಾತ್ಮನ ಚಿಂತನೆ ಮಾಡ್ಕೊಂಡಿರು. ಯಾರಿಗೆ ಹೇಳ್ತೀರಿ ಇದನ್ನು? ಸ್ವಾಮಿಗಳಿಗೆ ಹೇಳ್ಬೇಕಷ್ಟೇ, ಯಾರ ಆಶ್ರಮಗಳಲ್ಲಿ ಇರೋ. ನಿಮ್ಗೆ ಹೇಳಲಿಕ್ಕಾಗತ್ತಾ? ಅಲ್ಲ, ನಿಮಗೆ ಅಂದರೆ ಹೊರಗಡೆ ಹೇಳಲಿಕ್ಕಾಗತ್ತಾ? ಎಷ್ಟು ಯೂ ಬ್ಯುಸಿ, ಎಷ್ಟು ಫೋನ್ಗಳು ಬಂತು, ಎಷ್ಟು ಸರಿ ಹೊರಗಡೆ ಹೋಗಿ ಬರಬೇಕಾಗಿ ಬಂತು. ನಮ್ಮ ತಾತ ಮುತ್ತಾತಂದ್ರು ಫೋನ್ ಇಟ್ಕೊಂಡಿದ್ರ? ಈಗಲೂ ಕೆಲವರು ಫೋನ್ ಇಟ್ಕೊಂಡಿಲ್ಲ. ಅದರಲ್ಲಿ ಕೊಪ್ಪಳ ಸ್ವಾಮೀಜಿಯವರು ಫೋನ್ ಇಟ್ಕೊಂಡಿಲ್ಲ. ಅವರು ಈಗಲೂ ಕೆಲವರು ಫೋನ್ ಇಟ್ಕೊಂಡಿಲ್ಲ. ಬದುಕಿಲ್ವಾ? ಅಯ್ಯೋ ರಾಮ. ಕರಾಗ್ರೆ ಮೊಬೈಲೇ ಲಕ್ಷ್ಮಿ. ಎದ್ದ ತಕ್ಷಣ ಇವನಿಗೆ ಬ್ಯಾಟ್ರಿ ಇರೋದಿಲ್ಲ, ಬಟ್ ಅದಕ್ಕೆ ಚಾರ್ಜ್ ಮಾಡಕ್ಕೆ ಹೋಗ್ತಾನು. ಅವನಿಗೆ ಬ್ಯಾಟ್ರಿ ಇಲ್ಲ ಅಂದ್ರೆ ಏನು? ಹಿ ವಿಲ್ ಬಿ ಸರ್ಚಿಂಗ್ ವೇರ್ ಟು ಪುಟ್ ದಿ ಚಾರ್ಜರ್. ಯಾಕ್ರಿ, ಯಾಕೆ ಹಿಂಗೆ ಹುಡುಕ್ತಿದ್ರ? ಕನಕದಾಸ ಕೃಷ್ಣನ್ ಹುಡುಕ್ದಂಗೆ ಯಾಕೆ ಹುಡುಕ್ತಾರೆ? ಚಾರ್ಜೇ ಸಿಗ್ತಿಲ್ಲ ಆ ಕಡೆ, ಎಲ್ಲೋ ಇಟ್ಬಿಟ್ಟಿದ್ದೀರಿ. ಚಾರ್ಜ್ ನಿಮ್ಮ ಹತ್ರನೂ ಇಲ್ಲ, ಇನ್ನು ಅದ್ರ ಹುಡ್ಕೋದ್ರಲ್ಲೂ ಇಲ್ಲ, ಏನು ಪ್ರಯೋಜನ? ಹಂಗೆ ಹೇಳ್ತಾರೆ ಮಾತಾಡುವಾಗ, ಚಾರ್ಜೇ ಸಿಗ್ತಿಲ್ಲ ನನಗೆ. ಕೆಲ್ ಸಿಗುತ್ತೆ? ಗಣೇಶನ ಹತ್ರ ಪ್ರಾರ್ಥಿಸ್ಕೊಳ್ಳೋಣ. ಈ ಆಶ್ರಮದ ಸತ್ಸಂಗದ ವಿಚಾರಧಾರೆಗಳಲ್ಲಿ ನಿಜವಾದ ಜೀವನದ ಅರ್ಥವನ್ನು ಅರ್ಥಕೊಳ್ಳೋಣ. ನಂಬು ನೀ ದೈವವನು, ನಂಬು ಸ್ವಯಂಭುವನು. ಬಿಂಬವೋ ಕಂಬವೋ ನಂಬಿಕೆ ಇಂಬುಗೊಳ್ಳು.
ನಂಬು ಸಾಂಬನನು ಪರಮೇಶ್ವರನು, ನಂಬಿಕೆ ಇಂಬುಗೊಳ್ಳುವುದು ಜೀವ. ನೀವೇನೇ ಕಂಪ್ಯೂಟರ್ ಅಂತ ಹೇಳಿ, ಏನೇ ವಿಚಾರಗಳಲ್ಲಿ ಎಲ್ಲ ಚಾರ್ಜ್ ಇರೋಷ್ಟೇ, ಮತ್ತೆ ರೀಚಾರ್ಜ್ ಮಾಡ್ಕೋಬೇಕಾಗಿಲ್ಲ. ಎಂಥ ಐಫೋನು 1.5 ಲಕ್ಷ ಕೊಟ್ಟು ತಗೊಳ್ಳಿ, ಅಥವಾ ನೀತು ಅಂಬಾನಿದು 6 ಕೋಟಿದು ಫೋನ್, ಅದು ಏನು ಸ್ವಾಮೀಜಿ ಇಷ್ಟೆಲ್ಲ ಜ್ಞಾಪಕ ಇಟ್ಕೊಂಡು? ಇಲ್ಲ, ನಾವು ನೋಡ್ತಾ ಇರ್ತೀವಲ್ಲ, 6 ಕೋಟಿದು ಫೋನು. ಅಲ್ಲೂ ಹಲೋ ಅನ್ಬೇಕೆ, ಅಲ್ಲಿ ತಲೆಕಡಗಾಗಿ ಹಲೋ ಅನ್ನೋಕ್ಕಾಗಲ್ಲ, ಅಲ್ಲೂ ಹಲೋ ಅನ್ಬೇಕೆ, ಅಲ್ಲೂ ಮಾತಾಡ್ಬೇಕೆ. ಅನಂತ್ ಅಂಬಾನಿ 75 crores ವಾಚು. ಹಿ ಹ್ಯಾಸ್ ಟೇಕನ್ ಓನ್ಲಿ ಟೈಮ್ ಪೀಸ್. ಹಿ ಹ್ಯಾಸ್ ನಾಟ್ ಪರ್ಚೇಸ್ಡ್ ಟೈಮ್. 1 ನಿಮಿಷ ಪರ್ಚೇಸ್ ಮಾಡೋಕ್ಕಾಗಲ್ಲ ಅವನ ಕೈಲಿ. ಹಿ ಹ್ಯಾಸ್ ಟೇಕನ್ ಟೈಮ್ ಪೀಸ್. ನಮ್ಮ ಹತ್ರ ಇರೋದು HMT 1,500 ರೂಪಾಯಿದು, ಅಲ್ಲೂ 8, ಅಲ್ಲೂ 8. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನದ ಸೊಗಸಿರುತ್ತೆ. ಇಷ್ಟು ಕೆಲಸ ನಗ್ತಿರ್ತಿರಲ್ಲ ಸ್ವಾಮಿ ಅಂದರೆ ನಾನು ಅಲ್ಲ ಅಂತ ಗೊತ್ತಾಗ್ಬೇಕು. ನಾನೇ ಮಾಡ್ತಿರೋದು ಅಂದರೆ ಎದ್ದ ತಕ್ಷಣ ಹೆಂಗಿದ್ದಾರೆ ಯಜಮಾನರು, ಮಾತಾಡಬೇಡ, ಯಾಕೋ ಅಯ್ಯೋ ಬೆಳಗ್ಗೆ ಫೋನ್ ಬಂತು, ಲಾರಿ ಬಂದಿಲ್ಲ, ಅದೆಲ್ಲೋ ಅಟಕಾಯಿಸ್ಕೊಂಡಿದಂತೆ ಲಾರಿ ಪೊಲೀಸ್ನವರು. ನಾನು ಇವತ್ತು ಪೂರ್ತಿ ಮಾತಾಡಬೇಡ, ಲಾರಿ ಬರೋರಿಗೆ ಅವ್ರ ಮುಂದೆ ನೀನು ಹೋಗಬೇಡ ಅಂತ. ಯಾಕೋ ಯಜಮಾನ್ರು ಯಾಕೋ ಸ್ವಲ್ಪ ಯಾರೋ ನೆಂಟರು ಬಂದಿದ್ರಂತ್ರಿ, ಅದೆಲ್ಲ ಯಾಕೆ ಡೀಟೇಲ್ಸು, 1-3 ದಿವಸ ಅವ್ರ ಹತ್ರ ಮಾತಾಡಬೇಡಿ ಹೇಳ್ತೇವೆ ನಾವು. ನನ್ನ ಹತ್ರ ಯಾವತ್ತ ಸ್ವಾಮೀಜಿ ಹತ್ರ ಮಾತಾಡಬೇಡಿ, ಅವ್ರೀಗ ವಯನಾಡಿಗೆ ಹೋಗ್ತಿದ್ದಾರೆ ಅಂತ ಯಾವತ್ತು ಹೇಳಿದಾರಾ? ಇನ್ನೂ ಚೆನ್ನಾಗಿ ನಗ್ತಾ ಇರ್ತೀವಿ ನಾವು. ಯಾಕೆ ಅಂದರೆ ನಮಗಿರೋ ಟ್ರೈನಿಂಗ್ ಹಾಗಿರುತ್ತೆ, ನಮಗಿರೋ ಆ ಟ್ರೈನಿಂಗ್ ಹಾಗಿರುತ್ತೆ. ಆಶ್ರಮದಲ್ಲಿ ನಮ್ಗೆ ಅಂಥ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದಕ್ಕೇನು ಹೇಳ್ತಾರೆ? ಮಮ ಕಿಂಚಿತ್ ದಹ್ಯತೆ. ಮಿಥಿಲೆಗೆ ಬೆಂಕಿ ಬಿದ್ದಿದೆ, ಓಕೆ, ಮಮ ಕಿಂಚಿತ್ ದಹ್ಯತೆ. ಇಲ್ಲ ರೀ, ನೀವು ಕ್ಯಾನ್ಸಲ್ ಮಾಡ್ಬೇಕಂತೆ, ಅವ್ರು ಯಾರೋ 5,000 ಜನಕ್ಕೆ ನೀವೇನೋ ಕೊಡ್ತೀನಿ ಇಲ್ಲ, ಅವ್ರು ದುಡ್ಡು ಕೊಡಲ್ವಂತೆ, ನೀವು ಅಷ್ಟೇನಾ? ಹಾಗಾದ್ರೆ ಇನ್ನೊಂದೆರಡು ಹಾಡು ಎಕ್ಸ್ಟ್ರಾ ಹಾಡ್ತೀನಿ, ತಗೊಳ್ಳಿ ಈ ಮನಸ್ಸು, ಇನ್ನೊಂದೆರಡು ಹಾಡು ಎಕ್ಸ್ಟ್ರಾ ಹಾಡಿದ್ರೆ ಆಯಿತು. ಇಲ್ಲ ಅವ್ರು ಕೊಡ್ತಾರಂತೆ, ಕೊಡಲಿ ಬಿಡಿ. ಹಂಗಿರ್ತೀವಿ ನಾವು. ಎಲ್ಲರೂ ನಂಗೆ ಅದೇ ಪ್ರಶ್ನೆ ಆಗ್ತಾರೆ. ಗೋಕಾಲಕ್ಕಲ್ಲೂ ಹಂಗೆ ಪ್ರಶ್ನೆ ಆಗ್ತಾರೆ, ಬೆಳಗಾಮಲ್ಲೂ ಹಂಗೆ ಪ್ರಶ್ನೆ ಆಗ್ತಾರೆ, ಇಲ್ಲೂ ಹಂಗೆ. ಎಪ್ಪಡಿ ಇರ್ಕ ಸ್ವಾಮಿ, ಹೆಂಗಿರ್ತೀಯ ನೀನು ಅಂತ. ಹಿಂಗೆ ಇರ್ತೀನಿ, ಇನ್ನೇನು ಹೆಂಗಿರ್ತೀನಿ? ಯಾಕೆ ಅಂದರೆ ನಿಮಿತ್ತ ಮಾತ್ರ ಭವಸವ್ಯ ಸಾಚಿ. ತಗೊಳ್ಳಿ ನೀವು ಭಗವದ್ಗೀತೆ, ನಿಮಿತ್ತ. ಆ್ಯಕ್ಚುಲಿ ನನ್ನ ಜೊತೆ ಇರೋರು, ನನ್ನ ಟೀಮ್ ಎಲ್ಲರೂ ಹಾಗೆ ಅದೇ ಭಾವನೆಯಲ್ಲಿದ್ದಾರೆ. ಫೋನ್ ಮಾಡಿದೆ, ಸ್ವಾಮೀಜಿ ಅವ್ರು ಕಳಿಸ್ಲಿಲ್ವಂಥದ್ದು, ಬೇಡ ಒಳ್ಳೆಯದಾಯಿತು. ಅವ್ರು ಕಳಿಸ್ತಾ ಇದ್ದಾರೆ, ಒಳ್ಳೆಯದಾಯಿತು. ದುಡ್ಡಿಗೆ ಕೆಲಸ ಮಾಡ್ತಿಲ್ಲ, ಕೆಲಸಕ್ಕೆ ಕೆಲಸ ಮಾಡ್ತಿದ್ದೀವಿ. ವಿ ವರ್ಕ್ ಫಾರ್ ದಿ ವರ್ಕ್, ವಿ ವರ್ಕ್ ಫಾರ್ ವರ್ಷಿಪ್. ಅವರ್ ವರ್ಕ್ ಈಸ್ ಕನ್ವರ್ಟೆಡ್ ಇನ್ ಟು ವರ್ಷಿಪ್. ದಟ್ಸ್ ವಿ ನೆವರ್ ಎವರ್ ಫೀಲ್ ಎನಿ ಟ್ರಬಲ್, ಎನಿ ಪ್ರಾಬ್ಲಮ್. ಯಾಕ್ರಿ ಇಳಿದ್ಬಿಟ್ಟಿದ್ರಲ್ರಿ, ಹೋದ್ವಾರ ಅಷ್ಟು ಚೆನ್ನಾಗಿ, ಅಯ್ಯೋ ಮನೆ ತುಂಬ ನೆಂಟರು, ಏನು ನೆಂಟ್ರಲ್ಲಿ ಬಂದು ಇರ್ಕಾತಿ ಅಲ್ರಿ, ಅವ್ರು ಮಾಡೋರು ಹೋಗ್ತಾರೆ. ನೀನು ಯಾಕೆ ಅಂದರೆ ಇಲ್ಲಿ ಏನಾಗ್ತಾ ಇದೆ, ಯು ಮಿಕ್ಸ್ ಯುವರ್ ಸೆಲ್ಫ್ ವಿತ್ ಅಲ್ಲೂ, ಸೊ ಯು ಬಿಕಮ್ ಅಪ್ಸೆಟ್. వాళ్ళతో మాట్లాడకూడదు, వాడేనో పైన ఉండారు, కింద వస్తారు, ఆ మెటికి మాట్లాడు. పైన ఉండారు ನಿಮ್ಗೆ ಗೊತ್ತು ನನಗಿಂತ. ಅವೆಲ್ಲ ಆಗಬಾರ್ದು. ಅದನ್ನು ತಿಳ್ಕೊಳ್ಳೋಕ್ಕೆ ಆಧ್ಯಾತ್ಮಿಕತೆ ಬರುತ್ತಲ್ಲಿ. ಕೃಷ್ಣ, ರಾಮ, ಗಣೇಶ, ಪಾರ್ವತಿ, ಇದೆಲ್ಲ ಜೀವನಗಳು, ಇವೆಲ್ಲ ವಿಚಾರಗಳು ಮನಸ್ಸು ಮುಂದೆ ಬಂದು ಹೋಗ್ತಾ ಇರುತ್ತೆ. ಅಲ್ರಿ, ರಾಮನಿಗೆ ಸೀತೆಯನ್ನು ಕಾಪಾಡೋಕ್ಕಾಗಲ್ವಾ? ಆಗಿತ್ತೆ, ಆಗ್ತಿತ್ತು. ಆದರೆ ಜೀವನ ಧರ್ಮದಲ್ಲಿ ಅವನು ಕ್ಷತ್ರಿಯನಾಗಿ ಬಂದಿದ್ದಾನೆ. ಆ ಕ್ಷತ್ರಿಯನಾಗಿ ಬಂದಾಗ ಅವನ ಕರ್ಮಗಳನ್ನು, ಅವನ ಕೆಲಸಗಳನ್ನು, ಕರೆಕ್ಟ್ ಪದ, ಅವನ ಡ್ಯೂಟಿಯನ್ನು ಹಿ ಹ್ಯಾಸ್ ಟು ಶೋ. ಅದೇನು ಸೀತೆ, ನಾವು ಅದೇನು ದೊಡ್ಡ ವಿಚಾರವೇ? ನೋಡಿ, ಆ ಜಿಂಕೆ ಬಂತು, ಆ ಜಿಂಕೆ ನೋಡ್ಕೊಂಡು ಸೀತೆ ಬೇಕು ಅಂದ್ಲು. ರಾಮ ಲೈನ್ ಹೇಳ್ದ, ಬಿಡ್ಬೇಡ ಅಂದ. ಎಲ್ಲ ಲಕ್ಷ್ಮಣ, ರಾಮ ಅಲ್ಲೋದ, ಅವನು ಸಾಯವನು ಸುಮ್ಮನೆ ಸಾಯಬಾರ್ದ. ಲಕ್ಷ್ಮಣ ಎಲ್ಲ ವಿದುರನ ಜೀವನ ನೋಡಿ, ಕರ್ಣನ ಜೀವನ ನೋಡಿ, ಎಲ್ಲ ನೋಡಿ. ಅದರಿಂದ ಯು ಬಿ ಎ ಪಾರ್ಟ್ ಆಫ್ ದಿಸ್ ವರ್ಲ್ಡ್, ಬಟ್ ಡೋಂಟ್ ಬಿಕಮ್ ಓನರ್ ಆಫ್ ದಿಸ್ ವರ್ಲ್ಡ್. ಯು ಆರ್ ಓನ್ಲಿ ಟ್ರಸ್ಟಿ.
ಯು ಕೇಮ್ ಎಂಟಿ ಹ್ಯಾಂಡೆಡ್, ಯು ವಿಲ್ ಬಿ ಗೋಯಿಂಗ್ ಎಂಟಿ ಹ್ಯಾಂಡೆಡ್. ದಿಸ್ ಇಸ್ ಆಲ್ ಗೇಮ್. ಆ ಸೀಕ್ರೆಟ್ಸ್ ತಿಳ್ಕೊಬಿಟ್ರೆ ನನ್ನ ಜೊತೆ ದಿವಸನೂ ಬರುವುದು ವೈನಾಡ್ಗೆ ಅಂಥೇಳಿ ಗಣೇಶ ನಿಮ್ಮೆಲ್ಲರಿಗೂ, ಗಣೇಶ ಪಾರ್ವತಿ ನಿಮಗೆ, ನಿಮ್ಮ ಕುಟುಂಬ ವರ್ಗದವರಿಗೆ, ಸರ್ವೇ ಜನಗಳಿಗೆ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ, ಎಲ್ಲ ವಿಘ್ನಗಳನ್ನು ದೂರ ಮಾಡಲಿ. ಚೆನ್ನಾಗಿರಿ, ಬಿ ಹ್ಯಾಪಿ ಆ್ಯಂಡ್ ಮೇಕ್ ಯುವರ್ ಲೈಫ್ ನಾಟ್ ಜಸ್ಟ್ ಲೈಫ್, ಕನ್ವರ್ಟ್ ಯುವರ್ ಲೈಫ್ ಆಸ್ ಎ ಡಿವೈನ್ ಲೈಫ್. ನಮಸ್ಕಾರ. ಆರ್ತಿ. ಮುಂದಿನ ಶನಿವಾರ ಕ್ಲಾಸ್ ಇದೆ, ಮುಂದಿನ ಭಾನುವಾರ ಕ್ಲಾಸ್ ಇದೆ. ಸುಮ್ಮನೆ ಈಗಲೇ ಹೇಳಿದೆ, ಈ ಒಂದ್ಸರಿ ರಜಾ ಕೊಟ್ಬಿಟ್ರೆ ಮತ್ತೆ ರಿಪೇರಿ ಮಾಡಿ ಕರ್ಕೊಂಬರೋದ್ರಲ್ಲಿದೆಯಲ್ಲ, ಯಾಕ್ರೆ ಬರಲ್ಲ. ನಾನು ಈ ವಾರನೂ ರಜಾ ಅನ್ಕೊಂಡೆ ಅಂತ. ಏನು ಅನ್ಕೋಬೇಡ, ನಾನು ಅಲ್ಲ, ನಾವು ಹಂಗೆ ಹೇಳಿಲ್ವಲ್ಲ, ಯಾರೋ ಹೇಳ್ದಂಗಾಯ್ತು ಅಂತ. ಈ ಥರ ಕೇಳಿ 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 ನನಗೆ ರೆಸ್ಟ್ ರೆಸ್ಟ. ತ್ರಿಜಗವಂದಿತನೇ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ. ಸರಸಿದನಾದ ಶ್ರೀ ಪುರಂದರ ವಿಠಲನ, ಸರಸಿದನಾದ ಶ್ರೀ ಪುರಂದರ ವಿಠಲನ, ನಿರೂಪಣೆ ಮೇಯುವಂತೆ ವರದಯ ಮಾಡೋ, ನಿರೂಪಣೆ ಮೇಯುವಂತೆ ವರದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ. ತ್ರಿಜಗವಂದಿತನೇ ಸುಜನರ ಪೊರೆವನೆ, ತ್ರಿಜಗವಂದಿತನೇ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ
ಬೇಡುವೆ